शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। ಹರಿ ಓಂ. ಆತ್ಮಬಂಧುಗಳೆಲ್ಲರಿಗೂ ಶುಭೋದಯ. ದಿವ್ಯವಾದ, ಭವ್ಯವಾದ, ನಿತ್ಯ ನೂತನವಾದ, ಪುರಾತನವಾದ, ಸನಾತನವಾದ, ಅದ್ಭುತವಾದ, ಪವಿತ್ರವಾದ ನಮ್ಮ ಒಳಗೆ ಇರುವಂತಹ ಈ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪಾ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಭಗವತ್ಪಾದ ಆದಿಶಂಕರಾಚಾರ್ಯರ ಸ್ಮರಣೆಯನ್ನು ಮಾಡ್ತಾ ತೈತ್ತರಿಯ ಉಪನಿಷತ್ತಿನ ಶಾಂತಿ ಮಂತ್ರದ ಪಠನೆಯನ್ನು ಮಾಡ್ತಾ ಶುರು ಮಾಡೋಣ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಮುನ್ನುಡಿಯಾಗಿ ಸಾಧನ ಚತುಷ್ಟಯ ಸಂಪನ್ನ ಅಧಿಕಾರಿಗೆ ಇರುವಂಥದ್ದು ಈ ತತ್ವಬೋಧ ಅಂತ ಆದಿಶಂಕರಾಜರು ತಿಳಿಸಿಕೊಡ್ತಾ ಇದ್ದಾರೆ. ಆಗ ಶಿಷ್ಯನಿಗೆ ಸಂಶಯ ಬರ್ತಾ ಇದೆ, ಸಾಧನ ಚತುಷ್ಟಯ ಅಂತ ಹೇಳಿದ್ರೆ ಏನು? ಈ ಪ್ರಶ್ನೆಯನ್ನು ಕೇಳಿದಾಗ ಗುರು ಉತ್ತರವನ್ನು ಕೊಡ್ತಿದ್ದಾರೆ. ವಿವೇಕ, ವೈರಾಗ್ಯ, ಶಮಾಧಿ ಷಟ್ಕ ಸಂಪತ್ತು, ಅಂತರಂಗದ 6 ಸಂಪತ್ತು ಹಾಗೂ ಮುಮುಕ್ಷುತ್ವ, ಇದು 4 ಸೇರಿ ಸಾಧನ ಚತುಷ್ಟಯ ಅಂತ ಹೆಸರು ಅಂತ ಹೇಳ್ತಾರೆ. ಮತ್ತೆ ನಿತ್ಯಾನಿತ್ಯ ವಸ್ತು ವಿವೇಕ, ಇದರ ಬಗ್ಗೆ ವಿಚಾರವನ್ನು ತಿಳಿಸಿಕೊಡ್ತಿದ್ದಾರೆ. ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಶಾಶ್ವತ, ಯಾವುದು ಕ್ಷಣಿಕ, ಇದರ ಬಗ್ಗೆ ಆಲೋಚನೆಯನ್ನು ಮಾಡಿ ಬುದ್ಧಿಯನ್ನು ಉಪಯೋಗಿಸುವಂಥದ್ದು ವಿವೇಕ. ಅದರಿಂದ ಬರುವಂಥದ್ದು ವೈರಾಗ್ಯ, ವಿರಾಗ. ಈ ಪ್ರಪಂಚದಲ್ಲಿ ಅಥವಾ ಬೇರೆ ಉಳಿದಂತಹ ಉತ್ತಮ ಲೋಕಗಳಲ್ಲಿ ಭೋಗವನ್ನು ಭೋಗಿಸುವಂತಹ ಆಸಕ್ತಿ ಇಲ್ಲದೇ ಇರುವಂತಾಗುವುದಕ್ಕೆ ಹೆಸರು ವಿರಾಗ. ಯಾವ ಭೋಗವೂ ಇರಬಾರ್ದು, ಯಾವ ಭೋಗವನ್ನು ಅನುಭವಿಸಬಾರ್ದು ಅಂತ ನಮ್ಮ ವೇದಶಾಸ್ತ್ರಗಳು ಹೇಳ್ತಾ ಇಲ್ಲ. ಆದರೆ ವಿವೇಕದಿಂದ ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ಆಲೋಚಿಸಿದಾಗ, ಓಹೋ ಇದು ಶಾಶ್ವತ ಅಲ್ಲ, ಹಾಗಾದರೆ ನಾನು ಇದಕ್ಕೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳ್ತಾ ಅದರಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು. ಪ್ರಾಪಂಚಿಕ ವಿಷಯಗಳಲ್ಲಿ ಆಸಕ್ತಿ ಕಡಿಮೆಯಾಗಿ ಪರಬ್ರಹ್ಮ ತತ್ವವನ್ನು ತಿಳಿದುಕೊಳ್ಳಬೇಕು ಅಂತ ಹೇಳುವ ಆಸಕ್ತಿ ಜಾಸ್ತಿ ಆಗೋದೇ ವಿರಾಗ ಅಥವಾ ವೈರಾಗ್ಯ. ಮೂರನೇದಾಗಿ ಶಮಾಧಿ ಷಟ್ಕ ಸಂಪತ್ತಿ. ಇದು ಏನು ಅಂತ ಪ್ರಶ್ನೆ ಕೇಳ್ತಾನೆ ಶಿಷ್ಯ. ಶಮ, ದಮ, ಉಪರಮ ಅಥವಾ ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ, ಇದು 4 ಅಂತರಂಗದ ಸಂಪತ್ತು ಅಂತ ಗುರು ಹೇಳ್ತಿದ್ದಾನೆ. ಮತ್ತೆ ಪ್ರತಿಯೊಂದನ್ನು ಪ್ರಶ್ನೆ ಕೇಳ್ತಾನೆ. ಶಮ ಅಂದ್ರೆ ಏನು? ಮನಸ್ಸಿನ ನಿಗ್ರಹ. ಇಲ್ಲಿ ಮನಸ್ಸು ಅಂತ ಹೇಳಿದ್ರೆ ಅನೈಚ್ಛಿಕ ಅಂದರೆ ಅಸಂಕಲ್ಪಿತ ಆಲೋಚನೆಗಳು, ಹಲವಾರು ಆಲೋಚನೆಗಳು. ಮನಸ್ಸು ಅಂತ ಹೇಳಿದ್ರೆ ಆಲೋಚನೆಗಳ ಪ್ರವಾಹ. ಅದರಲ್ಲಿಯೂ ಸಂಕಲ್ಪಿತ ಆಲೋಚನೆ, ನಾವು ಪ್ಲ್ಯಾನ್ ಮಾಡುವಂಥದ್ದು ಬೇರೆ, ಅಸಂಕಲ್ಪಿತ ನನ್ನ ಇಚ್ಛೆ ಪ್ರಕಾರ ಬರುವಂಥ ಆಲೋಚನೆಗಳು ಜಾಸ್ತಿ ಅಲ್ಲ. ಜಾಸ್ತಿ ಯಾವುದು? ಎಲ್ಲರಿಗೂ ಕೂಡ ಅಸಂಕಲ್ಪಿತ ಆಲೋಚನೆಗಳು, ಇನ್ವಾಲಂಟ್ರಿ ಥಾಟ್ಸ್,
ಇದುವೇ ಜಾಸ್ತಿ. ಇದನ್ನು ನಾವು ನಿಗ್ರಹ ಮಾಡೋಕ್ಕೆ ಕಲ್ತುಕೊಂಡೇವೆ ಅಂತ ಆದರೆ ಶಮ, ನಮಗೆ ಸರ್ಟಿಫಿಕೇಟ್ ಶಮ ಇದೆ ಅಂತ. ಹಾಗೆಯೇ ಎರಡನೆಯ ಸಂಪತ್ತು ಅಂತರಂಗದ ಸಂಪತ್ತು. 6 ಸಂಪತ್ತುಗಳಲ್ಲಿ ಒಂದನೆಯದು ಶಮ, ಮನಸ್ಸಿನ ನಿಗ್ರಹ. ಎರಡನೆಯದಾಗಿ ದಮ, ಬಾಹ್ಯ ಇಂದ್ರಿಯಗಳ ನಿಗ್ರಹ. ಜ್ಞಾನೇಂದ್ರಿಯಗಳ ಮೂಲಕ ಪ್ರಪಂಚ ನಮ್ಮನ್ನು ಪ್ರವೇಶ ಮಾಡುತ್ತೆ. ನಮ್ಮ ದೇಹವನ್ನು ಇರ್ಬೋದು ಅಥವಾ ಮನಸ್ಸು ಬುದ್ಧಿಗಳನ್ನು ಪ್ರವೇಶ ಮಾಡೋದು ಈ 5 ದ್ವಾರಗಳ ಮೂಲಕ ಮಾತ್ರ. ಇದನ್ನು ನಮ್ಮ ವಶದಲ್ಲಿ ಇಟ್ಟುಕೊಳ್ಳುವಂಥದ್ದು ಚಕ್ಷುರಾದಿ ಬಾಹ್ಯ ಇಂದ್ರಿಯ ನಿಗ್ರಹ ಅಂತ ಹೇಳ್ತಾರೆ. ಮೂರನೆಯದಾಗಿ ಉಪರತಿ ಅಥವಾ ಉಪರಮ. ಹಾಗಂದ್ರೆ ಏನು ಅಂತ ಕೇಳಿದಾಗ, ಸ್ವಧರ್ಮ ಅನುಷ್ಠಾನಮೇವ. ಸ್ವಧರ್ಮ ಅನುಷ್ಠಾನ, ನಮ್ಮ ಧರ್ಮ ಏನಿದೆಯೋ ಇದನ್ನು ಅರಿತುಕೊಂಡು ಇದರ ಅನುಷ್ಠಾನವನ್ನು ಮಾಡೋದು ಅಥವಾ ಆಚರಿಸುವುದೇ ಉಪರಮ ಅಂತ ಹೇಳ್ತಾರೆ ಗುರು. ನಮ್ಮ ವಯಸ್ಸಿಗೆ ಅಥವಾ ನಮ್ಮ ಸ್ಥಾನಮಾನಕ್ಕೆ ಕರ್ತವ್ಯಗಳಿದೆ. ಸಮಾಜದ ಕರ್ತವ್ಯ ಇದೆ, ಕುಟುಂಬದ ಕರ್ತವ್ಯ ಇದೆ, ದೇಶದ ಕರ್ತವ್ಯ ಇದೆ, ರಾಷ್ಟ್ರದ ಕರ್ತವ್ಯ. ಹಾಗೆಯೇ ನಾವು ಯಾವುದಾದ್ರೂ ಒಂದು ಕೆಲಸದಲ್ಲಿ ಇದ್ದೇವೆ ಅಂತ ಆದರೆ ಆ ಹುದ್ದೆಗೆ ಸರಿಯಾದ ಕರ್ತವ್ಯ, ಇದನ್ನೆಲ್ಲವನ್ನು ಅರಿತುಕೊಂಡು ನಿಭಾಯಿಸುವಂಥದ್ದು. ಅದು ಅಲ್ಲದೆ ವೇದ ಪ್ರಾಮುಖ್ಯತೆ ಯಾವುದಕ್ಕೆ ಕೊಡ್ತಾ ಇದೆ ಅಂತ ಹೇಳಿದರೆ, ಪಂಚಮಹಾಯಜ್ಞ. ಪ್ರತಿ ಕ್ಷಣವೂ ನಾವು ಮಾಡುವಂತಹ ಯಜ್ಞ, ದೇವಯಜ್ಞ, ಬ್ರಹ್ಮಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ, ಇದೇನು ಅಂತ ನಾವು ನೋಡಿದ್ದೇವೆ. ಇದನ್ನು ಕ್ಷಣಕ್ಕೂ ನಾವು ಪಾಲಿಸ್ತಾನೇ ಇರಬೇಕು. ಹೀಗೆ ಮಾಡಿದರೆ ಇದು ಉಪರಮ. ಹಾಗೆಯೇ ಅಧರ್ಮದಲ್ಲಿ ಬೀಳದೇ ಇರುವಂಥದ್ದು, ಅಧರ್ಮದ ಮಾರ್ಗವನ್ನು ಹಿಡಿಯದೇ ಇರುವಂಥದ್ದು, ಅಥವಾ ಇದು ಅಧರ್ಮ ಅಂತ ಗೊತ್ತಾದರೆ ಅಲ್ಲಿಂದ ಹಿಂದಕ್ಕೆ ನಮ್ಮನ್ನು ನಾವು ಎಳೆದುಕೊಳ್ಳುವಂಥದ್ದು, ಇದು ಉಪರಮ. ಮೂರನೇದಾಗಿ ಉಪರಮ. ನಾಲ್ಕನೆಯದು ತಿತಿಕ್ಷ, ಸಹನೆ, ತಾಳ್ಮೆ, ಇಮೋಷನಲ್ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ. ಎಲ್ಲವನ್ನು ಸಮಾನವಾಗಿ ಸ್ವೀಕಾರ ಮಾಡುವಂತಹ ಒಂದು ಪರಿಸ್ಥಿತಿ. ಕಷ್ಟ ದುಃಖ ಎಲ್ಲ ಇದ್ದೇ ಇರುತ್ತೆ, ಸುಖ ದುಃಖ ಎಲ್ಲವೂ ಇದ್ದೇ ಇರುತ್ತೆ, ಮಾನ ಅಪಮಾನ. ಆದರೆ ಸಮಾನವಾಗಿ ಸ್ವೀಕಾರ ಮಾಡುವಂತಹ ಸ್ಥಿತಿ ಇದು ಸಹನೆ ಅಥವಾ ತಾಳ್ಮೆ, ಅಥವಾ ಅದಕ್ಕೆ ಇನ್ನೊಂದು ಹೆಸರು ತಿತಿಕ್ಷ. ಆಮೇಲೆ ಐದನೇದಾಗಿ ಶ್ರದ್ಧಾ, ಗುರುವಿನ ಮೇಲೆ ವಿಶ್ವಾಸ, ಗುರುವಿನ ವಾಕ್ಯಗಳ ಮೇಲೆ ವಿಶ್ವಾಸ, ಹಾಗೆಯೇ ವೇದಾಂತದ ವಾಕ್ಯಗಳ ಮೇಲೆ ವಿಶ್ವಾಸ ಇರುವಂಥದ್ದು ಶ್ರದ್ಧಾ. ಅಂಧಶ್ರದ್ಧೆ ಅಲ್ಲ, ಇದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಹಲವಾರು ಮತಗಳು ಅಂಧಶ್ರದ್ಧೆಯನ್ನು ಪಾಲಿಸಬೇಕು ಅಂತ ಕೂಡ ಹೇಳ್ತಾರೆ. ಆದರೆ ನಮ್ಮ ಸನಾತನ ಧರ್ಮ ಎಷ್ಟು ಶ್ರೇಷ್ಠ ಅಂತ ಹೇಳಿದರೆ, ಅಂಧಶ್ರದ್ಧೆ ಬೇಡ, ವಿಚಾರವನ್ನು ಮಾಡಿ ನಿಮ್ಮ ಅನುಭವಕ್ಕೆ ಬಂದಾಗ ಮಾತ್ರ ನೀವು ಮಾಡಿ ಅಂತ ಹೇಳುತ್ತೆ ವೇದ, ನಮ್ಮ ಸನಾತನ ಧರ್ಮ. ವಿಶ್ವಾಸ ಗುರುವಿನ ಮೇಲೆ, ಗುರುವಿನ ವಾಕ್ಯದ ಮೇಲೆ, ಹಾಗೆ ವೇದಾಂತದ ವಾಕ್ಯಗಳ ಮೇಲೆ ವಿಶ್ವಾಸ ಇಡುವಂಥದ್ದು ಶ್ರದ್ಧಾ. ಕೆಲವು ವಿಷಯಗಳು ನಮಗೆ ಅರ್ಥ ಆಗದೇ ಇರ್ಬೋದು, ಆದರೆ ಆ ವಿಶ್ವಾಸ, ಆ ಶ್ರದ್ಧೆಯಿಂದ ನಾವು ಮುಂದಕ್ಕೆ ಹೋದಾಗ ಅದು ನಮ್ಮ ಅನುಭವಕ್ಕೆ ಖಂಡಿತವಾಗಿಯೂ ಬಂದೇ ಬರುತ್ತೆ. ಹಾಗಾಗಿ ಶ್ರದ್ಧೆ ಬೇಕಾಗಿದೆ. ಇನ್ನು ಅದರಲ್ಲಿ ಕೊನೆಯದಾಗಿ ಸಮಾಧಾನ. ಇಲ್ಲಿ ಸಮಾಧಾನ ಅಂತ ಹೇಳಿದ್ರೆ ತೃಪ್ತಿ ಅಂತಲ್ಲ, ಚಿತ್ತ ಏಕಾಗ್ರತ. ಈ 5 ಸಂಪತ್ತನ್ನು ಪಾಲಿಸಿದರೆ 6ನೆಯ ಸಂಪತ್ತು ಆಟೋಮ್ಯಾಟಿಕ್ ಆಗಿ ಬರುತ್ತೆ ಅಂತ ಹೇಳ್ತಾರೆ. ಶಮ, ದಮ, ಉಪರಮ, ತಿತಿಕ್ಷ, ಶ್ರದ್ಧಾ, ಇದನ್ನು ನಾವು ಪಾಲಿಸಿದ್ದೇವೆ ಅಂತ ಆದರೆ ಚಿತ್ತ ಏಕಾಗ್ರತ ತುಂಬ ಸುಲಭ ಅಂತ ಹೇಳುತ್ತೆ. ಹಲವಾರು ಲಕ್ಷ್ಯಗಳು ನಮಗೆ ಇದ್ದೇ ಇರುತ್ತೆ ಜೀವನದಲ್ಲಿ. ಸಣ್ಣಾಗಿರುವಾಗಿಂದ ಶಾಲೆಗೆ ಹೋಗಬೇಕು, ಕಾಲೇಜಿಗೆ ಹೋಗಬೇಕು, ಒಳ್ಳೆಯ ಕಾಲೇಜಲ್ಲಿ ಸೀಟ್ ಸಿಗಬೇಕು, ಆಮೇಲೆ ಒಳ್ಳೆಯ ಕೆಲಸ ಸಿಗಬೇಕು, ಒಳ್ಳೆಯ ಸಂಬಳ ಸಿಗಬೇಕು, ಉತ್ತಮ ಪತ್ನಿ ಪತಿ ಸಿಗಬೇಕು, ಮಕ್ಕಳಾಗಬೇಕು ಅಲ್ವಾ. ಹಲವಾರು ಕೋರಿಕೆಗಳು. ಇದೆಲ್ಲ ಕೋರಿಕೆಯ ಜೊತೆ ನನ್ನ ಅಂತಿಮ ಲಕ್ಷ್ಯ ಏನು ಅಂತ ಹೇಳೋದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥದ್ದೇ ಚಿತ್ತ ಏಕಾಗ್ರತ. ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ ಮಕ್ಕಳಿರಲಿಲ್ಲ. ಹಾಗಾಗಿ ಮುಂದಿನ ರಾಜ ಯಾರು ಅಂತ ಹೇಗೆ ನಿರ್ಧಾರ ಮಾಡೋದು ಅಂತ ಆಲೋಚನೆ ಮಾಡಿ ರಾಜ ಒಂದು ನಿರ್ಧಾರಕ್ಕೆ ಬಂದ. ಮರುದಿನ ಡಂಗುರ ಸಾರಿಸಿದ ಊರಲ್ಲಿ, ನಾಳೆಯಿಂದ ಆ ದೊಡ್ಡ ಜಾಗ ಇದೆ, ಓಪನ್ ಜಾಗ ಇದೆ, ಸ್ಟೇಡಿಯಂ ಥರ, ಅಲ್ಲಿ ಎಲ್ಲರೂ ಬನ್ನಿ,
ಮಕ್ಕಳಿಂದ ಹಿಡಿದು ವಯೋವೃದ್ಧರು ಕೂಡ ಬರ್ಬೋದು. ಅಲ್ಲಿ ನಾನು ಅಂದರೆ ರಾಜ ಮಾರುವೇಷದಲ್ಲಿರ್ತೇನೆ. ನನ್ನನ್ನು ಯಾರು ಕಂಡು ಹಿಡಿತಾರೋ, ನೀನೇ ರಾಜ ಅಂತ ಬಂದು ನನ್ನ ಹತ್ರ ಯಾರು ಹೇಳ್ತಾರೋ ಅಂತಹ ವ್ಯಕ್ತಿ, ಸಣ್ಣ ಮಕ್ಕಳೇ ಆಗಿರ್ಬೋದು, ದೊಡ್ಡವರೇ, ಗಂಡಸರಾಗಿರ್ಬೋದು, ಹೆಂಗಸರಾಗಿರ್ಬೋದು, ಯಾವ ನಿಯಮಗಳೂ ಇಲ್ಲ. ಯಾರು ನನ್ನನ್ನು ಕಂಡು ಹಿಡಿತಾರೋ, ನಾನೇ ರಾಜ ಅಂತ ಕಂಡು ಹಿಡಿತಾರೋ ಅಂಥವನೇ ಮುಂದಿನ ರಾಜ ಅಂತ ಡಂಗುರ ಸಾರಿಸಿದ. ಎಲ್ಲರಿಗೂ ಭಾರಿ ಖುಷಿ ಆಯಿತು. ಎಷ್ಟು ಸುಲಭ ಇದೆ, ಈ ರಾಜನನ್ನು ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದೇವೆ, ಸುಲಭದಲ್ಲಿ ಇವನನ್ನು ಕಂಡು ಹಿಡಿಬಹುದು ಅಂತಾಯಿತು. ಹಾಗೆ ಮರುದಿನ ಬೆಳಿಗ್ಗೆ ಎಲ್ಲರೂ, ಇಡೀ ಊರೇ ಅಲ್ಲಿ ಹಾಜರಾಯಿತು. ಅಲ್ಲಿ ನೋಡಿದರೆ ಎಲ್ಲ ನಾನಾ ಥರದ ಆಟಗಳು. ನಮ್ಮ ಎಕ್ಸಿಬಿಷನಲ್ಲೆಲ್ಲ ಹೋದಾಗ ಹೇಗಿರುತ್ತೆ, ನಾನಾ ಥರದ ಆಟಗಳು, ನಾನಾ ಥರದ ತಿಂಡಿಗಳು ಎಲ್ಲವೂ ಇತ್ತು. ಎಲ್ಲವೂ ಫ್ರೀ, ಯಾವುದಕ್ಕೂ ದುಡ್ಡು ಕೊಡಬೇಕಾಗಿಲ್ಲ. ಬೇಕಾದ ಬಟ್ಟೆ ಬರೆಗಳು, ನಗ ನಾಣ್ಯ ಏನೆಲ್ಲ ಬೇಕು ಎಲ್ಲವೂ ಅಲ್ಲಿತ್ತು. ಊರಿನ ಜನ ಬಂದವರೆಲ್ಲ ಓಹೋ ಇದರಲ್ಲಿ ಮುಳುಗಿಬಿಟ್ರು. ಹೀಗೆ ದಿನ ಸಾಗಿತು, ತಿಂಗಳು ಆಯಿತು. ಎಲ್ಲರೂ ಇದರಲ್ಲೇ ಮುಳುಗಿದ್ದಾರೆ. ಒಬ್ಬ ಯುವಕ, 20 ವರ್ಷದ ಒಬ್ಬ ಯುವಕ ಬಂದ. ಅವನು ಆಲೋಚನೆ ಮಾಡಿ ಬಂದ, ಇಲ್ಲ ನಾನಿವತ್ತು ಹುಡುಕ್ತೇನೆ, ರಾಜ ಯಾರು ಅಂತ ಕಂಡು ಹಿಡಿತೇನೆ ನಾನು ಅಂತ ಹೇಳಿ ಮುಂದಕ್ಕೆ ಸಾಕ್ತಾ ಎಲ್ಲ ಕಡೆ ಹುಡುಕಿದ. ಯಾವ ಆಕರ್ಷಣೆಗೂ ಬೀಳಲಿಲ್ಲ. ಹುಡುಕಿದ, ಎಲ್ಲ ಕಡೆ ಹುಡುಕಿದ, ಎಲ್ಲೂ ಸಿಕ್ಕಲಿಲ್ಲ. ಇನ್ನೇನು ಸಂಜೆ ಆಯಿತು, 6 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡತ್ತೆ. ಮನೆಗೆ ಹೋಗೋ ಮೊದಲು ಅಲ್ಲೊಂದು ದೇವಸ್ಥಾನ ಕಂಡಿತು. ಆ ದೇವಸ್ಥಾನದಲ್ಲಿ ಒಂದು ದೇವರಿಗೆ ನಮಸ್ಕಾರ ಹಾಕಿ ಹೋಗ್ತೇನೆ ಅಂತ ದೇವಸ್ಥಾನದ ಒಳಗಡೆ ಕಾಲಿಟ್ಟ. ಅಲ್ಲಿ ಅರ್ಚಕರಿದ್ರು. ಆರತಿ ಮಾಡಿ ಆರತಿಯನ್ನು ತಂದು ಕೊಟ್ಟರು. ಆರತಿ ತಗೊಂಡು ಅರ್ಚಕರ ಮುಖ ನೋಡ್ತಾನೆ. ಹೋ, ಇವನೇ ರಾಜ ಅಂತ ಗೊತ್ತಾಯಿತು. ನೀನೇ ರಾಜ ಅಂತ ಹೇಳಿಬಿಟ್ಟ. ಅರ್ಚಕ, ಹೌದು ನಾನೇ ರಾಜ ಅಂತ. ಸರಿ, ಆ ವ್ಯಕ್ತಿಯನ್ನ, ಆ ಯುವಕನನ್ನ ರಾಜನನ್ನಾಗಿ ನೇಮಕ ಮಾಡಿದರು. ಈ ಕಥೆ ಕೇಳಿದಾಗ ನಮ್ಗೆ ಅನ್ಸತ್ತೆ ಅಲ್ವೇ, ಅಲ್ಲಿ ನಾನಿದ್ದಿದ್ರೆ ನಾನು ಕೂಡ ಖಂಡಿತವಾಗಿಯೂ ಎಲ್ಲ ಹುಡುಕಿ ರಾಜ ಯಾರು ಅಂತ ನೋಡ್ತಾ ಇದ್ದೆ, ಈ ಆಕರ್ಷಣೆಗೆಲ್ಲ ನಾನು ಬೀಳ್ತಾ ಇರಲಿಲ್ಲ ಅಂತ ನಮ್ಗೆ ಅನ್ಸತ್ತೆ. ಈ ಪ್ರಪಂಚದಲ್ಲಿ ನಾವು ಮಾಡ್ತಾ ಇರೋದು ಇದೇ ಕಥೆಯ ಥರ. ಯಾತಕ್ಕಾಗಿ ಬಂದಿದ್ದೇವೆ ಇಲ್ಲಿ, ನಮ್ಮ ಲಕ್ಷ್ಯ ಏನು, ಇದನ್ನು ಮರೆತು ಈ ಪ್ರಪಂಚದ ಆಕರ್ಷಕ ಏನೇನು ವಿಚಾರಗಳಿದೆಯೋ ಅದರಲ್ಲಿ ಮುಳುಗಿ ಬಿಟ್ಟಿದ್ದೇವೆ. ಹೀಗೊಂದು ಇದೆ, ಓಹೋ ನಮ್ಮ ಲಕ್ಷ್ಯ ಇದು, ಇದಕ್ಕೋಸ್ಕರ ನಾನು ಬಂದಿದ್ದೇನೆ ಅಂತ ಹೇಳುವ ಒಂದು ಭಾವನೆ ಕೂಡ ನಮಗೆ ಬರ್ತಾ ಇಲ್ಲ. ಇವಾಗ ಬಂದಿದೆ, ಇದು ಬರದೇ ಇದ್ರೆ ನಾವು ತತ್ವಬೋಧ ಕಲಿತಿರಲಿಲ್ಲ. ತತ್ವಬೋಧದಲ್ಲಿ ಆಸಕ್ತಿ ಹುಟ್ಟಿದೆ ಅಂತ ಆದರೆ ಖಂಡಿತ ಒಂದು ಸರ್ಟಿಫಿಕೇಟ್ ಕೊಡ್ಬೋದು, ನಾವು ಮುಂದಕ್ಕೆ ಸಾಕ್ತಾ ಇದ್ದೇವೆ ಅಂತ ಹೇಳಿ. ಹಾಗಾಗಿ ಇಲ್ಲಿ ಸಮಾಧಾನ ಅಂತ ಹೇಳಿದರೆ ಚಿತ್ತದ ಏಕಾಗ್ರತೆ. ಇವಾಗ ನಾವು ಹಲವಾರು ಕೆಲಸಗಳು ನಮಗೆ ಇದೆ. ಗೃಹಸ್ಥಾಶ್ರಮದಲ್ಲಿ ಇದ್ದಂಥವರಿಗೆ ಹಲವಾರು ಕೆಲಸಗಳು, ಬೆಳಿಗ್ಗೆಯಿಂದ ರಾತ್ರಿವರೆಗೆ ಕೆಲಸಗಳು ಇದ್ದೇ ಇರುತ್ತೆ. ಆ ಕೆಲಸವನ್ನು ಮಾಡ್ತಾ ಮಾಡ್ತಾ ನೆನಪಲ್ಲಿ ಇಟ್ಕೊಳ್ಬೇಕು, ನನ್ನ ಲಕ್ಷ್ಯ ಏನು, ಗುರಿ ಏನು, ಯಾತಕ್ಕಾಗಿ ಈ ಪ್ರಪಂಚದಲ್ಲಿ ನಾನು ಹುಟ್ಟಿ ಬಂದಿದ್ದೇನೆ, ಜನ್ಮ ತಾಳಿದ್ದೇನೆ, ಯಾಕೆ, ಏನೋ ಇರಬೇಕು ಅಂತ ಆ ಥರದ ಆಲೋಚನೆ. ಬರೇ ಚಿನ್ನ ಸೀರೆ ಉಟ್ಟುಕೊಂಡು ಊಟ ಮಾಡಿ ನಿದ್ದೆ ಮಾಡಿ ಮಕ್ಕಳನ್ನು ಹುಟ್ಟಿಸಿದೇವಾ, ಮಕ್ಕಳನ್ನು ಬೆಳೆಸಿದೇವಾ, ಸತ್ತು ಹೋದೇವಾ ಅಂತ ಖಂಡಿತವಾಗಿಯೂ ಈ ಕಾರಣಕ್ಕಾಗಿ ನಾವು ಬಂದಿಲ್ಲ. ಈ ಕಾರಣಕ್ಕಾಗಿ ಬರದಿದ್ರೆ ಯಾವೊಂದು ಪ್ರಾಣಿ ಕೂಡ ಆಗಿ ಹುಟ್ಟಬಹುದಾಗಿತ್ತು ನಾವು. ಇಲ್ಲ, ಮಾನವ ಜನ್ಮ, ದುರ್ಲಭವಾದ ಮಾನವ ಜನ್ಮ ನಮಗೆ ಲಭಿಸಿದೆ ಅಂತ ಆದರೆ ಖಂಡಿತವಾಗಿಯೂ ಉತ್ತಮವಾದ ಕಾರಣ ಇದೆ. ಆ ಲಕ್ಷ್ಯ ಏನು, ಇದನ್ನು ನಾವು ಗಮನದಲ್ಲಿಟ್ಟುಕೊಳ್ಳುವಂಥದ್ದೇ ಸಮಾಧಾನ. 3ನೇದಾಯಿತು ಶಮಾಧಿ ಷಟ್ಕ ಸಂಪತ್ತಿ ಆಯಿತು. ಇನ್ನು ಕೊನೆಯದಾಗಿ ಮುಮುಕ್ಷುತ್ವ, ಮೋಕ್ಷ. ಮುಮುಕ್ಷುತ್ವ ಅಂದರೆ ಏನು? ಒಂದು ತೀವ್ರವಾದ ಕೋರಿಕೆ, ನನಗೆ ಮೋಕ್ಷ ಬೇಕು ಅಂತ ಹೇಳುವ ಒಂದು ತೀವ್ರವಾದ ಕೋರಿಕೆಗೆ ಹೆಸರು ಮುಮುಕ್ಷುತ್ವ. ಇದರಲ್ಲಿ ಹಲವಾರು ಥರದ ವೆರೈಟಿಗಳಿರುತ್ತೆ. ಅದರಲ್ಲಿ ಒಂದು ಅತಿ ಮಂದ ಮುಮುಕ್ಷುತ್ವ ಅಂತ ಹೇಳಿದ್ರೆ, ಬರಲಿ ಮೋಕ್ಷ ಬರಲಿ, ಅದು ನಾನೇನು ದೊಡ್ಡ ಪ್ರಯತ್ನ ಏನು ಮಾಡೋದಿಲ್ಲ, ಅದು ಬಂದಾಗ ಬರಲಿ. ಹೇಗಿದ್ರೂ ನಮ್ಮ ಸನಾತನ ಧರ್ಮ ಹೇಳ್ತಾ ಇದೆ, ಏನು ಹೇಳ್ತಾ ಇದೆ, ಪುನರ್ಜನ್ಮ ಇದೆ. ಹಾಗಾದರೆ ಮತ್ತೆ ಇನ್ನೊಂದ್ಸಲ ಹುಟ್ಟಿ ಬಂದಾಗ ಸಿಗ್ಬೋದು ನನಗೆ ಮೋಕ್ಷ. ಬೇಕು ಅಂತ ಆಸೆ ಇದೆ, ಆದರೆ ಸಾಧನೆ ಮಾಡುವಂತಹ ಪ್ರಯತ್ನವನ್ನು ಮಾಡುವಂತಹ ಆಸಕ್ತಿ ಹೆಚ್ಚಿಲ್ಲ. ಇದು ಅತಿ ಮಂದ. ಇನ್ನು ಮಂದ ಮುಮುಕ್ಷು, 2ನೇದಾಗಿ ಮಂದ ಮುಮುಕ್ಷು.
ಬೇಕು, ಮೋಕ್ಷ ಬೇಕು, ಆದರೆ ಸ್ವಲ್ಪ ರಿಟೈರ್ಮೆಂಟ್ ಎಲ್ಲ ಆಗಲಿ. ಈಗಿನ್ನು 40 ವರ್ಷ ಅಷ್ಟೇ, 60 ವರ್ಷ 70 ವರ್ಷ ಆದಮೇಲೆ ಆಮೇಲೆ ಬಂದರೆ ಸಾಕು ನನಗೆ. ಆಮೇಲೆ ಸಾಧನೆ ಮಾಡ್ತೇನೆ, ಬರೋದಲ್ಲ, ಪ್ರಯತ್ನವನ್ನು ಆಮೇಲೆ ಮಾಡ್ತೇನೆ. ಈಗ ಎಷ್ಟು ಜವಾಬ್ದಾರಿ ಮಾರ್ಯಾರೆ ನನಗೆ. ನನ್ನ ಮನೇಲಿ ನಾನಿಲ್ಲ ಅಂತಂದರೆ ಮನೆ ನಡೆಯೋದೇ ಇಲ್ಲ. ಈ ಥರದ ಕಲ್ಪನೆಗಳೆಲ್ಲ ನಮ್ಮಲ್ಲಿದೆ. ನಾನಿಲ್ಲದೇ ಇದ್ರೆ ಇಲ್ಲಿ ಇನ್ನು ಯಾರು ಬದುಕೋದೇ ಇಲ್ಲ. ನಾವು ಸತ್ತೋದ್ರೆ ಏನಾಗತ್ತೆ ಹಾಗಾದರೆ? ಇದು ಮಂದ ಮುಮುಕ್ಷುತ್ವ. ಇನ್ನು ಮೂರನೇದಾಗಿ ಮಧ್ಯಮ ಮುಮುಕ್ಷುಗಳು. ಬೇಕು, ನಾನು ಅದಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳುವ ಕೋರಿಕೆ. ಮೋಕ್ಷ ಬೇಕು, ನಾನು ಅದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳುವ ಕೋರಿಕೆ ಇರುವಂಥವರು ಮಧ್ಯಮ ಮುಮುಕ್ಷುಗಳು. ಕೊನೆಯದಾಗಿ ತೀವ್ರ ಮುಮುಕ್ಷು. ತೀವ್ರತೆ ಬೇಕು, ನನಗೆ ಈ ಜನ್ಮದಲ್ಲಿಯೇ ನನಗೆ ಮೋಕ್ಷ ಬೇಕು. ಹೇಗೆ ಅಂತ ಹೇಳಿದರೆ, ರಾಮಕೃಷ್ಣ ಪರಮಹಂಸರು ಒಂದು ಉದಾಹರಣೆ ಹೇಳುತ್ತಾರೆ. ಒಬ್ಬ ವ್ಯಕ್ತಿಯನ್ನು ನೀರಿನ ಕೆಳಗಡೆ ಮುಳುಗಿಸಿ, ತಲೆಯನ್ನು ನೀರಿನ ಕೆಳಗಡೆ ಹಾಕಿ ಒತ್ತಿ ಹಿಡ್ಕೊಂಡ್ರೆ ಆ ವ್ಯಕ್ತಿ ಹೇಗೆ ಚಡಪಡಿಸ್ತಾನೆ? ಯಾವಾಗ ಮೇಲೆ ಬರ್ತೀನಿ, ಯಾವಾಗ ಗಾಳಿಯನ್ನು ನಾನು ಉಸಿರಾಡ್ತೇನೆ ಅಂತ ಹೇಳಿ ಚಡಪಡಿಸ್ತಾ ಇರ್ತಾನೆ, ಮೇಲೆ ಬರೋ ತನಕ ಹಬ್ಬ ಅಂತ ಆಗತ್ತೆ. ಆ ಥರದ ತೀವ್ರತೆ ಬೇಕು. ಆ ಥರದ ತೀವ್ರತೆ ಇದ್ದರೆ ಅದಕ್ಕೆ ತೀವ್ರ ಮುಮುಕ್ಷುತ್ವ ಅಂತ ಹೆಸರು. ಇದು ನಾನಾ ಥರದ ವಿವಿಧ ವೆರೈಟಿಗಳು ಮೋಕ್ಷದಲ್ಲಿ, ಮುಮುಕ್ಷುತ್ವದಲ್ಲಿ, ಅಂದರೆ ಮೋಕ್ಷ ಬೇಕು ಅಂತ ಹೇಳುವ ಆಸೆಗಳಲ್ಲಿ. ಮೋಕ್ಷ ಬೇಕು ಅಂತ ನಮಗೆ ಯಾವಾಗ ಅನಿಸುತ್ತೆ? ನಮಗೆ ಹಲವಾರು ಲೌಕಿಕ ಕೋರಿಕೆಗಳಿವೆ. ಈ ಕೋರಿಕೆಗಳೆಲ್ಲ ಇದ್ದಾಗ ಅದು ಕೋರಿಕೆಗಳು ಇರಬಾರ್ದಾ? ಒಳ್ಳೇದಲ್ವಾ? ಇರಲಿ, ಕೋರಿಕೆಗಳಿರಲಿ. ಆದರೆ ಈ ಕೋರಿಕೆಗಳಲ್ಲಿ ಅದನ್ನು ತೀರಿಸಿದ್ರೂ ಕೂಡ ಅದರಲ್ಲಿ ಏನು ದೋಷಗಳಿವೆ, ಏನು ಲೋಪಗಳಿವೆ ಅಂತ ನಾವು ಅರಿತುಕೊಂಡ್ರೆ ಅದರ ಬಗ್ಗೆ ನಮಗೆ ಹೆಚ್ಚು ಆಸಕ್ತಿ ಇರೋದಿಲ್ಲ. ಏನಿದೆ ಲೋಪಗಳದರಲ್ಲಿ? ಒಂದನೆಯದಾಗಿ ದುಃಖ ಮಿಶ್ರಿತ. ನನ್ನ ಈ ಕೋರಿಕೆ ತೀರಿ ಹೋಯಿತು, ಅಂದರೆ ಆಯಿತು, ಕೋರಿಕೆ ನಡೀತು, ನಂದು ಏನು ಬೇಕಾಗಿತ್ತು ಅದು ಸಿಕ್ಕಿತು ನನಗೆ. ಆದರೆ ಅದರ ಹಿಂದೆಯೇ ದುಃಖ ಇದೆ. ದುಃಖ ಮಿಶ್ರಿತ. ಯಾವತ್ತದು ಸುಖವನ್ನೇ ಕೊಡುವಂಥದ್ದಲ್ಲ. ಶಾಶ್ವತ ಸುಖವನ್ನು ಲೌಕಿಕ ಕೋರಿಕೆಗಳು ಈಡೇರಿದ್ರೂ ಕೂಡ ಅದು ಕೊಡೋದಿಲ್ಲ. ಅದರ ಹಿಂದೆಯೇ ದುಃಖ ಇದೆ, ದುಃಖ ಮಿಶ್ರಿತವಾದದ್ದು. ಎರಡನೆಯದಾಗಿ ಅತೃಪ್ತಿ. ಇವತ್ತು 1 ಲಕ್ಷದ ಸಂಬಳ ಇದೆ, ತಿಂಗಳಿಗೆ 1 ಲಕ್ಷ ಸಂಬಳ ನನಗೆ ಅಂತ ಇದ್ದರೆ ನನ್ನ ಕೋರಿಕೆ ಏನಿದೆ? ಇದು ಡಬಲ್ ಆಗಬೇಕು. ನನ್ನ ಫ್ರೆಂಡಿಗೆ 1.5 ಲಕ್ಷ ಸಿಗ್ತಾ ಇದೆ, 2 ಲಕ್ಷ ಸಿಗ್ತಾ ಇದೆ, ನಾನು ಅಷ್ಟೇ ಓದಿದ್ದೇನೆ, ನನಗೆ ಮಾತ್ರ 1 ಲಕ್ಷ ಸಿಗ್ತಾ ಇದೆ. ಇದರಲ್ಲಿ ತೃಪ್ತಿ ಇಲ್ಲ. ಇನ್ನು 2 ಲಕ್ಷದ ಮೇಲೆ ಆಸೆ. 2 ಲಕ್ಷ ಸಿಕ್ಕಿದಾಗ ಅದರಿಂದ ಮೇಲೆ ಬೇರೆ ಯಾರಿಗೆ ಎಷ್ಟಿದೆಯೋ ಅದನ್ನು ನೋಡಿಕೊಂಡು ಅದರ ಮೇಲೆ ಆಸೆ. ಅಂದರೆ ತೃಪ್ತಿಯನ್ನು ಕೊಡೋದಿಲ್ಲ. ಈ ಲೌಕಿಕ ಕೋರಿಕೆಗಳು ಈಡೇರಿದ್ರೂ ಕೂಡ ಅತೃಪ್ತಿಕರವಾಗಿರುತ್ತೆ. ಮೂರನೇದಾಗಿ ಬಂಧಕತ್ವಂ ಅಂತ ಹೇಳ್ತೀವಿ. ಬಂಧನದಲ್ಲಿ ನಮ್ಮನ್ನು ಬೀಡಿಸತ್ತೆ ಇದು. ಏನಿಲ್ಲಿ ಬಂಧನ ಅಂತ ಹೇಳಿದರೆ ನೋಡಿ, ಇವಾಗ ಒಂದು ಸಾಮಾನ್ಯವಾದ ಮನೆಯಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ಇನ್ನು ಮುಂದೆ ನಾನು ಇನ್ನೊಂದು ಮನೆ ಕಟ್ಟಿಸೋದಿದ್ರೆ ಹೇಗಿರಬೇಕು? ಇದಕ್ಕಿಂತ ಚಿಕ್ಕದು ಬೇಡ ನನಗೆ, ಇದಕ್ಕಿಂತ ಸ್ವಲ್ಪ ದೊಡ್ಡದು ಬೇಕು, ಅಥವಾ ಜಾಸ್ತಿ ಫೆಸಿಲಿಟಿ ಇರಬೇಕು ಅಲ್ವೇ? ಮನಸ್ಸು ಏನು ಮಾಡುತ್ತೆ? ಇನ್ನು ಇದಕ್ಕಿಂತ ಜಾಸ್ತಿ ಯಾವುದಿದೆ? ಯಾಕೆ? ಇಲ್ಲಿ ಒಂದು ಬಂಧನ ಬಂದಾಯಿತು. ಈ ಥರದ ಮನೆಗೆ ನನಗೆ ಆಲ್ರೆಡಿ ಅಭ್ಯಾಸ ಆಯಿತು, ಇದೇನು ವಿಶೇಷ ಅಲ್ಲ, ಇದೇ ಥರದಿದ್ರೆ ಇದೇನು ವಿಶೇಷ ಇದೆ? ಇದಕ್ಕಿಂತ ಸ್ವಲ್ಪ ಜಾಸ್ತಿದು ಬೇಕು. ಕಾರು, ಸಣ್ಣ ಕಾರಲ್ಲಿ ಮೊದಲು ಹೋಗ್ತಾ ಇದ್ದೆ, ಈಗ ಸ್ವಲ್ಪ ದೊಡ್ಡ ಕಾರಾಯಿತು, ಇನ್ನು ಚಿಕ್ಕ ಕಾರು ತೆಗೆದುಕೊಳ್ಳೋಕ್ಕೆ ಮನಸ್ಸು ಒಪ್ಪುತ್ತಾ? ಯಾಕೆ? ಬಂಧನ. ಈ 3 ಲೋಪಗಳಿವೆ. ಇನ್ನೂ ಹಲವಾರಿದೆ, ಮುಖ್ಯವಾಗಿ ಇದು 3. ಒಂದು ಅತೃಪ್ತಿ, ಒಂದು ಬಂಧನ, ಇನ್ನೊಂದು ದುಃಖ ಮಿಶ್ರಿತವಾಗಿರುತ್ತೆ. ಇದರ ಬಗ್ಗೆ ನಾವು ಗಮನ ಹರಿಸಿದ್ರೆ ಲೌಕಿಕ ಕೋರಿಕೆಗಳು ಕಡಿಮೆ ಆಗ್ತಾ ಆಗ್ತಾ ಯಾವುದು ಶಾಶ್ವತವಾಗಿದೆ, ಯಾವುದರಲ್ಲಿ ನನಗೆ ಆಸಕ್ತಿ ಬೇಕಾಗಿರುವಂಥದ್ದು ಅಂತ ಹೇಳಿ ಮನಸ್ಸು ಆಲೋಚನೆ ಮಾಡುತ್ತೆ, ಬುದ್ಧಿಯನ್ನು ಉಪಯೋಗಿಸುತ್ತೆ, ಪ್ರಬುದ್ಧತೆಯನ್ನು ಹೊಂದುತ್ತೆ, ಮೆಚೋರ್ಡ್ ಪರ್ಸನ್ ಆಗ್ತೀವಿ ನಾವು. ಆಗ ನಮಗೆ ಪರಮ ಪುರುಷಾರ್ಥ ಅಥವಾ ನಿರ್ದೋಷ ಪುರುಷಾರ್ಥ, ದೋಷ ಇಲ್ಲದೇ ಇರುವಂಥ ಪುರುಷಾರ್ಥ ಬೇಕು ನಮಗೆ.
ದೋಷ ಮಿಶ್ರಿತವಾದದ್ದು ಬೇಡ, ದುಃಖ ಮಿಶ್ರಿತವಾದದ್ದು ಬೇಡ. ಈ ಥರದಲ್ಲಿ ನಮಗೆ ಆಸಕ್ತಿ ಈ ಮಾರ್ಗದಿಂದ ಈ ಮಾರ್ಗಕ್ಕೆ ಬದಲಾವಣೆಗೊಳ್ಳುತ್ತೆ. ಇದು ಹೀಗೆ ಆಗಬೇಕು ಅಂತ ವೇದ ನಮಗೆ ತಿಳಿಸಿಕೊಡ್ತಾ ಇರುವಂಥದ್ದು. ಯಾವ ವೈಭೋಗ ಬೇಡ ಅಂತ ಹೇಳ್ತಾ ಇಲ್ಲ, ಭೋಗಿಸಬೇಡಿ ಅಂತ ಹೇಳ್ತಾ ಇಲ್ಲ. ಭೋಗಿಸಿ, ಧರ್ಮ ಪ್ರಕಾರವಾಗಿ ಸಂಪಾದನೆಯನ್ನು ಮಾಡಿ ಎಲ್ಲ ವೈಭವಗಳನ್ನು ಭೋಗಿಸಿ ಆಮೇಲೆ ಈ ವಿಚಾರವನ್ನು ಮಾಡಿಕೊಳ್ಳಿ. ಇದು ನನಗೆ ತೃಪ್ತಿಯನ್ನು ಕೊಡ್ತಾ ಇದೆಯಾ, ಇದರ ಹಿಂದೆ ದುಃಖ ಇದೆಯಾ, ಇದು ನನ್ನನ್ನು ಬಂಧನದಲ್ಲಿ ಬೀಳಿಸ್ತಾ ಇದೆಯಾ, ಇದನ್ನು ಗಮನಿಸಿ ವಿಚಾರವನ್ನು ಮಾಡಿದಾಗ, ಚಿಂತನೆಯನ್ನು ಮಾಡಿದಾಗ ಮನಸ್ಸಿಗೆ ಅರ್ಥ ಆಗತ್ತೆ, ಓಹೋ ಇದು ಕ್ಷಣಿಕ, ಶಾಶ್ವತ ಅಲ್ಲ. ಆ ಪ್ರಬುದ್ಧತೆಯನ್ನು ನಾವೆಲ್ಲರೂ ಪಡಿಬೇಕಾಗಿದೆ. ಇದರಲ್ಲಿ ಈ ವಿಚಾರದಲ್ಲಿ ಇಲ್ಲಿ ಆದಿಶಂಕರಾಚಾರ್ಯ ಆಗಲಿ ಅಥವಾ ವೇದಾಂತ ಆಗಲಿ ಇದನ್ನು ಹೇಗೆ ಪಡೆಯೋದು, ವಿವೇಕ, ವೈರಾಗ್ಯ, ಶಮಾಧಿ ಷಟ್ಕ ಸಂಪತ್ವ, ಈ ಮುಮುಕ್ಷುತ್ವ ಇದನ್ನು ಹೇಗೆ ಪಡಿಬೇಕು ಅಂತ ಹೇಳಿ ವೇದಾಂತದಲ್ಲಿ ತಿಳಿಸಿಕೊಡೋದಿಲ್ಲ. ಇದನ್ನು ಎಲ್ಲಿ ತಿಳಿಸಿಕೊಡುವಂಥದ್ದು? ವೇದ ಪೂರ್ವ ಭಾಗದಲ್ಲಿ. ವೇದವನ್ನ 2 ಭಾಗಗಳಾಗಿ ವಿಂಗಡಿಸಿದ್ದಾರೆ. ವೇದ ಪೂರ್ವ ಭಾಗ ಅಥವಾ ಧಾರ್ಮಿಕ ವಿಭಾಗ, ಇನ್ನೊಂದು ವೇದಾಂತ ಅಂತಭಾಗ, ಅದು ಅಧ್ಯಾತ್ಮ ಭಾಗ. ವೇದಾಂತ ಅಂತ ಹೇಳೋದು ಬರೀ ಸಣ್ಣ, ವೇದ ಪೂರ್ವ ಭಾಗವೇ ತುಂಬ ದೊಡ್ಡದು. ಒಂದೊಂದು ಉಪನಿಷತ್ತಿನಲ್ಲಿ ಕೆಲವು ಶ್ಲೋಕಗಳು ಮಾತ್ರ ಇರುವಂಥದ್ದು. ಅದೇ ವೇದ ಪೂರ್ವ ಭಾಗ ಅಂತ ಹೇಳಿದ್ರೆ ತುಂಬ ದೊಡ್ಡದು. ಅಂದರೆ ನಮ್ಮನ್ನು ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ಮಾಡುವಂಥದ್ದು ಈ ಧಾರ್ಮಿಕ ವಿಭಾಗ. ಹೇಗೆ ನಾವು ಇದನ್ನು ಪಡೆದುಕೊಳ್ಬೇಕು ಅಂತ ಹೇಳಿದರೆ, ಒಂದನೇದಾಗಿ ಕರ್ಮಯೋಗ. ಕರ್ಮಯೋಗ ಅಂತ ಹೇಳಿದರೆ ಮಾಡುವಂತಹ ಎಲ್ಲ ಕೆಲಸಗಳನ್ನು ಈಶ್ವರ ಸಮರ್ಪಣ ಬುದ್ಧಿ, ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿ, ಪ್ರತಿಯೊಂದು ಕೆಲಸಕ್ಕೂ ಒಂದು ಫಲ ಬಂದೇ ಬರುತ್ತೆ. ಆ ಫಲವನ್ನು ಈಶ್ವರ ಪ್ರಸಾದ ಬುದ್ಧಿಯಿಂದ ಸ್ವೀಕಾರ ಮಾಡುವಂಥದ್ದು ಕರ್ಮಯೋಗ. ಹಾಗೆಯೇ ಶುರುವಿನಲ್ಲಿ ಸ್ವಾರ್ಥತೆಯಿಂದ ಕೆಲಸ ಮಾಡ್ತೀವಿ. ಸ್ವಲ್ಪ ಸಮಯ ಆದ ಮೇಲೆ ಮನಸ್ಸು ಸ್ವಲ್ಪ ಪರಿಪಕ್ವವಾದಾಗ ನಿಸ್ವಾರ್ಥತೆಯಿಂದ ಮಾಡ್ತೀವಿ. ನಾನು ಏನನ್ನ ಕೊಡ್ಬೋದು, ಈ ಪ್ರಪಂಚಕ್ಕೆ ನಾನೇನನ್ನ ಕೊಡ್ಬೋದು, ಯಾವ ಥರದ ಸೇವೆಯನ್ನು ನಾನು ಮಾಡ್ಬೋದು ಅಂತ ಹೇಳುವ ಆಲೋಚನೆ ಬರುತ್ತೆ. ನನ್ನಿಂದ ಏನು ಕೊಡ್ಬೋದು, ಸರಿ ನನಗೆ ಯಾವ ಜ್ಞಾನವೂ ಇಲ್ಲ, ಯಾವುದರಲ್ಲೂ ನಾನು ಎಕ್ಸ್ಪರ್ಟ್ ಅಲ್ಲ, ಬೇಡ, ಒಂದು ಉತ್ತಮವಾದ ನಗುವನ್ನು ಕೊಡ್ಬೋದೇ ಪ್ರಪಂಚಕ್ಕೆ. ಯಾರಾದರೂ ಕಂಡಾಗ ಸಿಡಿಮಿಡಿಕೊಳ್ಳೋದು, ಕೋಪಗೊಳ್ಳೋದು ಅಲ್ವಾ, ಅಥವಾ ಕಂಪ್ಲೇಂಟ್ಸೇ ಹೇಳಿಕೊಂಡಿರೋದು, ಇದನ್ನೆಲ್ಲ ಬಿಟ್ಟು ಒಂದು ಉತ್ತಮವಾದ ನಗು, ಬೇರೇನು ಬೇಡ, ಇದು ಒಂದು ಒಳ್ಳೆಯ ಸೇವೆ. ನಗುವನ್ನು ನಾವು ಬೀರಿದಾಗ ಯಾರು ನೋಡ್ತಾರೋ ಅವರ ಮನಸ್ಸಿನಲ್ಲಿ ಕೂಡ ಒಂದು ಉತ್ತಮವಾದ ಭಾವನೆ, ಒಂದು ಪಾಸಿಟಿವ್ ಆಟಿಟ್ಯೂಡ್ ಅವರಲ್ಲಿಯೂ ಬೆಳೆಯುತ್ತೆ ತಾನೆ. ಈ ಥರದ ಸೇವೆಯನ್ನಾದರೂ ಮಾಡ್ಬೋದು ನಾವು. ಹಾಗೆ ನಾನೇನು ಸೇವೆಯನ್ನು ಮಾಡ್ಬೋದು ಅಂತ ಹೇಳುವ ಆಲೋಚನೆಯನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಥರದ ಕರ್ಮಯೋಗ ಮಾಡೋದ್ರಿಂದ ವಿವೇಕ, ವೈರಾಗ್ಯ, ಮುಮುಕ್ಷುತ್ವ ಇದು ಸಿಗತ್ತೆ ಅಂತ ಹೇಳ್ತಾರೆ. ಅಂದರೆ ಮೋಕ್ಷದಲ್ಲಿ ಆಸಕ್ತಿ, ವಿವೇಕವೂ ಬರುತ್ತೆ, ವೈರಾಗ್ಯವೂ ಬರುತ್ತೆ, ಹಾಗೆ ಮೋಕ್ಷದಲ್ಲಿ ಆಸಕ್ತಿ ಬರುತ್ತೆ ಕರ್ಮಯೋಗವನ್ನು ಮಾಡಿದಾಗ. ಇನ್ನು ಉಪಾಸನಾ ಯೋಗ, ಇದು ಕೂಡ ವೇದ ಪೂರ್ವ ಭಾಗದಲ್ಲಿ ಇರುವಂಥದ್ದು. ಪೂಜೆ ಪುನಸ್ಕಾರಗಳು, ಧ್ಯಾನ, ಮಾನಸ ಪೂಜೆ, ಪಾರಾಯಣ. ನಾವಿವಾಗ ಎಷ್ಟೊಂದು ಪಾರಾಯಣಗಳನ್ನು ಮಾಡ್ತೇವೆ, ಪಠಣ ಮಾಡ್ತೇವೆ, ಸಹಸ್ರನಾಮ ಪಠಣ, ಹಲವಾರು ಸ್ತೋತ್ರಗಳ ಪಠಣ ಮಾಡ್ತೇವೆ, ಭಜನೆ ಮಾಡ್ತೇವೆ, ಧ್ಯಾನ ಮಾಡ್ತೇವೆ. ಇದೆಲ್ಲವೂ ಏನನ್ನ ಕೊಡುತ್ತೆ ನಮಗೆ? ಶಮಾಧಿ ಷಟ್ಕ ಸಂಪತ್ತಿಯನ್ನು ಈ ಉಪಾಸನಾ ಯೋಗ ನಮಗೆ ಪ್ರಸಾದವಾಗಿ ಕೊಡುತ್ತೆ. ತಿನ್ನುವ ಪ್ರಸಾದ ಬೇರೆ, ಹೂವಿನ ಪ್ರಸಾದ ಬೇರೆ, ತೀರ್ಥ ಪ್ರಸಾದ ಬೇರೆ. ಆದರೆ ಈ ಅಂತರಂಗದ ಸಂಪತ್ತನ್ನು ಕೊಡುವಂಥದ್ದು ಈ ಉಪಾಸನಾ ಯೋಗ. ಹಾಗಾಗಿ ನಮಗೆಲ್ಲರಿಗೂ ಪೂಜೆ ಪುನಸ್ಕಾರಗಳು ಅತಿ ಅಗತ್ಯ. ಕರ್ಮಯೋಗವನ್ನು ಮಾಡಬೇಕು, ಉಪಾಸನಾ ಯೋಗವನ್ನು ಮಾಡಿದರೆ ಕರ್ಮಯೋಗ ಪ್ಲಸ್ ಉಪಾಸನಾ ಯೋಗ ಈಕ್ವಲ್ಸ್ ಸಾಧನ ಚತುಷ್ಟಯ ಸಂಪತ್. ವಿವೇಕ, ವೈರಾಗ್ಯ, ಶಮಾಧಿ ಷಟ್ಕ ಸಂಪತ್ತಿ, ಮುಮುಕ್ಷುತ್ವ, ಇದು 4 ಸಾಧನ ಚತುಷ್ಟಯ ಅಂತ ಹೇಳ್ತಾರೆ. ಅದರಲ್ಲಿ ವಿವೇಕ, ವೈರಾಗ್ಯ, 4ನೇದಾದ ಮುಮುಕ್ಷುತ್ವ ಅಂತ ಹೇಳೋದು ಕರ್ಮಯೋಗದಿಂದ ಬರುತ್ತೆ. ಶಮಾಧಿ ಷಟ್ಕ ಸಂಪತ್ತು
ಅಂತರಂಗದ ಸಂಪತ್ತು ಉಪಾಸನಾ ಯೋಗದಿಂದ ಬರುತ್ತೆ ಅಂತ ಹೇಳುತ್ತೆ ನಮ್ಮ ಶಾಸ್ತ್ರ. ಅದನ್ನು ಇಲ್ಲಿ ಕೊಟ್ಟಿಲ್ಲ. ಆದರೆ ಹೇಗೆ ನಾವು ಇದನ್ನು ಬೆಳೆಸಿಕೊಳ್ಬೋದು ಅಂತ, ಸಾಧನ ಚತುಷ್ಟಯ ಅಧಿಕಾರಿ ಆಗಬೇಕು. ನಾವಿವಾಗ ವೇದಾಂತ ಕಲಿಬೇಕು ಅಂತಾದರೆ ಸಾಧನ ಚತುಷ್ಟಯ ಸಂಪತ್ತಿನ ಅಧಿಕಾರಿ ಆಗಬೇಕು. ನಾವು ಹೇಗೆ ಅಧಿಕಾರಿ ಆಗೋದು, ಇದನ್ನು ಹೇಗೆ ಬೆಳೆಸಿಕೊಳ್ಳೋದು ಅಂತ ಹೇಳಿದರೆ, ಕರ್ಮಯೋಗವನ್ನು ಮಾಡಬೇಕು. ಉಪಾಸನಾ ಯೋಗವನ್ನು ಮಾಡಿದಾಗ ಸಾಧನ ಚತುಷ್ಟಯ ಸಂಪತ್ತು ನಮಗೆ ಬರುತ್ತೆ, ಆ ಅಧಿಕಾರಿ ಆಗ್ತೀವಿ ನಾವು. ಹಾಗೆ ಇಲ್ಲಿ ಮುಮುಕ್ಷುತ್ವಂ ಕಿಮ್ ಅಂತ ಕೇಳ್ತಾನೆ. ಮೋಕ್ಷೋ ಮೇ ಭೂಯಾತ್ ಇತಿ ಇಚ್ಛಾ, ನನಗೆ ಮೋಕ್ಷ ಸಿಗಲಿ ಅಂತ ಹೇಳುವ ಆಸಕ್ತಿ, ಇದಕ್ಕೆ ಹೆಸರು ಮುಮುಕ್ಷುತ್ವ ಅಂತ. ಆಮೇಲೆ ಏತತ್ ಸಾಧನ ಚತುಷ್ಟಯಂ, ಇದು 4 ಸಾಧನ ಚತುಷ್ಟಯ ಅಂತ ಗುರು ಹೇಳ್ತಾರೆ. ಆಮೇಲೆ ತತಃ ತತ್ವ ವಿವೇಕಸ್ಯ ಅಧಿಕಾರಿಣೋ ಭವಂತಿ. ತತಃ ಆಮೇಲೆ ಸಾಧನ ಚತುಷ್ಟಯ ಸಂಪತ್ತು ಆದ ಮೇಲೆ ಏನಾಗ್ತೀವಂತೆ ನಾವು? ವಿವೇಕ, ತತ್ವ ವಿವೇಕ ಅಧಿಕಾರಿಣ ಭವಂತಿ, ತತ್ವ ವಿವೇಕದ ಅಧಿಕಾರಿಗಳು ಆಗ್ತಾರೆ ಅಂಥವರು. ತತಃ ಆಮೇಲೆ, ಮೊದಲಲ್ಲ ಆಮೇಲೆ. ಏನಿದೆ ಆಮೇಲೆ ಅಂದರೆ ಪಾಸ್ ಮಾರ್ಕ್. ನಮಗೆಲ್ಲ ಪಾಸ್ ಮಾರ್ಕ್ ಇರಲಿಲ್ವಾ? 35 ಮಾರ್ಕ್. 35ರಿಂದ ಕೆಳಗೆ ಬಂತೋ ಅಲ್ಲಿ ಕೆಂಪು ಶಾಯಿಯಲ್ಲಿ ಟೀಚರು ಕೆಳಗಡೆ ಲೈನ್ ಹಾಕ್ತಾರೆ, ಫೇಲ್, ಉತ್ತೀರ್ಣರಾಗಲಿಲ್ಲ ಅಂತ. ಉತ್ತೀರ್ಣರಾಗಬೇಕೀಗ ನಾವು. ಹಾಗಾದರೆ ತತಃ ಆಮೇಲೆ ಅಂತ ಹೇಳಿದ್ರೆ ಉತ್ತೀರ್ಣ. ಈಗ ನಾವು ಒಂದು ಕೋವಿಯನ್ನು ಉಪಯೋಗಿಸಬೇಕು ಅಂತ ಆದರೆ ಆ ಕೋವಿಯನ್ನು ಸರಿಯಾಗಿ ಎಲ್ಲ ಕ್ಲೀನೆಲ್ಲ ಮಾಡಿ ವರ್ಕ್ ಆಗ್ತಾ ಇದೆಯಾ ಇಲ್ವೋ, ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಅಂತೆಲ್ಲ ಗಮನಕ್ಕೆ ತಂದುಕೊಳ್ಬೇಕು. ಸುಮ್ಮನೆ ಸಿಕ್ಕಿದ್ದು ಕೋವಿ ಅಂತೇಳಿ ಶೂಟ್ ಮಾಡಲಿಕ್ಕೆ ಆಗೋದಿಲ್ಲ, ಗುಂಡು ಹಾರಿಸ್ಲಿಕ್ಕೆ ಆಗೋದಿಲ್ಲ. ಅದು ಸರಿಯಾಗಿ ಎಲ್ಲ ಅದಕ್ಕೆ ಎಣ್ಣೆ ಹಾಕಿ ಅದನ್ನೆಲ್ಲ ಸರಿ ಮಾಡಿಕೊಳ್ಬೇಕು ತಾನೆ. ಎಲ್ಲ ಆಗಿ ಸಿದ್ಧರಾದ ಮೇಲೆ ಅದಕ್ಕೆ ಗುಂಡನ್ನು ಹಾಕಿ ಆಮೇಲೆ ಗುಂಡು ಹಾರಿಸೋದು. ಹಾಗೆ ನಾವೀಗ ಮಾಡ್ತಾ ಇರೋದೇನು? ಈ ಸಾಧನ ಚತುಷ್ಟಯ ಅಂತ ಹೇಳಿದ್ರೆ ನಮ್ಮನ್ನು ನಾವು ಸಿದ್ಧರಾಗಿ ಮಾಡ್ತಾ ಇರೋದು. ಯಾವುದಕ್ಕೆ? ವೇದಾಂತಕ್ಕೆ ನಾವು ಕಾಲನ್ನು ಇಡ್ತಾ ಇದ್ದೇವೆ, ಅಡಿ ಇಡ್ತಾ ಇದ್ದೇವೆ. ಈಗ ಸಿದ್ಧರಾಗಿರಬೇಕು. ಅದಕ್ಕೋಸ್ಕರ ಇಲ್ಲಿ ಹೇಳ್ತಿದ್ದಾರೆ, ಏತತ್ ಸಾಧನ ಚತುಷ್ಟಯಂ, ಇದು 4 ವಿವೇಕ, ವೈರಾಗ್ಯ, ಶಮಾಧಿ, ಷಟ್ಕ ಸಂಪತ್ತು ಹಾಗೂ ಮುಮುಕ್ಷುತ್ವ ಅಂತ ಹೇಳೋದು ಸಾಧನ ಚತುಷ್ಟಯ. ಆಮೇಲೆ ತತಃ, ಇದು ಬಂದ ಮೇಲೆ ತತ್ವ ವಿವೇಕ ಅಧಿಕಾರಿಣ ಭವಂತಿ. ತತ್ವ ವಿವೇಕ ಅಧಿಕಾರಿಣ, ತತ್ವ ವಿವೇಕದ ಅಧಿಕಾರಿಗಳು ಆಗ್ತಾರೆ. ಇಷ್ಟರವರೆಗೆ ವಿವೇಕ ಅಂತ ಹೇಳಿದರು. ಈಗ ಇನ್ನೊಂದು ಶಬ್ದ ಸೇರಿಸಿದ್ರು, ತತ್ವ ವಿವೇಕ ಅಧಿಕಾರಿಣ ಭವಂತಿ ಅಂತ. ಹಾಗಾದರೆ ಶಿಷ್ಯನಿಗೆ ಸಂಶಯ ಬಂತು, ಇದೇನಿದು ತತ್ವ ವಿವೇಕ ಅಂತ ಹೇಳಿದ್ರೆ ಏನು? ತತ್ವ ವಿವೇಕ ಕಹ, ತತ್ವ ವಿವೇಕ ಅಂದ್ರೆ ಏನು ಗುರುಗಳೇ? ಈಗ ಗುರು ಉತ್ತರವನ್ನ ಹೇಳ್ತಿದ್ದಾರೆ. ಆತ್ಮ ಸತ್ಯಂ ತದ್ ಅನ್ಯತ್ ಸರ್ವಂ ಮಿಥ್ಯಾ ಇತಿ. ಆತ್ಮ ಸತ್ಯಂ, ಆತ್ಮವೇ ಸತ್ಯ, ತದನ್ಯತ್ ಅದಲ್ಲದೆ ಸರ್ವಂ ಮಿಥ್ಯ. ಮಿಥ್ಯ ಅಂತ ಹೇಳಿದ್ರೆ ಸುಳ್ಳು ಅಂತಲ್ಲ. ಇಲ್ಲಿ ಇದನ್ನ ಸರಿಯಾಗಿ ನಾವು ವಿಚಾರ ಮಾಡಿಕೊಳ್ಬೇಕು. ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತ ಹೇಳ್ತಾರೆ. ಬ್ರಹ್ಮ ಮಾತ್ರ ಸತ್ಯ, ಜಗತ್ತಂತ ಹೇಳೋದು ಮಿಥ್ಯ ಅಂತ ಹೇಳಿ ಹಲವಾರು ಜನ ವಾದ ಮಾಡ್ತಾರೆ. ಹೇಗಿದನ್ನು ಸುಳ್ಳು ಅಂತ ಹೇಳ್ತೀರಾ? ಪ್ರಪಂಚ ನನ್ನ ಕಣ್ಣಿಗೆ ಕಾಣ್ತಾ ಇದೆ, ಇದನ್ನು ನೀವು ಮಿಥ್ಯ ಅಂತ ಹೇಗೆ ಹೇಳ್ತೀರಾ ಅಥವಾ ಸುಳ್ಳು ಅಂತ ಹೇಗೆ ಹೇಳ್ತೀರಾ? ಸುಳ್ಳು ಅಂತ ಅರ್ಥ ಅಲ್ಲ ಇಲ್ಲಿ. ನೋಡೋಣ ಅದು ಏನು ಹೇಳ್ತಿದ್ದಾರೋ. ಮಿಥ್ಯ, ಈ ಆತ್ಮ ಅಂತ ಹೇಳಿದರೆ ಸತ್ಯ ಅಂದರೆ ವಾಸ್ತವ. ನಾವೀಗ ವಾಸ್ತವಿಕತೆ ಅಂತ ಹೇಳ್ತೀವಿ. ಯಾವುದು ವಾಸ್ತವವೋ, ಯಾವುದು ಸತ್ಯವೋ ಅದಕ್ಕೆ ಹೆಸರು ಆತ್ಮ. ಯಾವುದು ವಾಸ್ತವ ಅಲ್ಲವೋ, ಅನ್ರಿಯಲ್, ವಾಸ್ತವ ಅಂತ ಹೇಳಿದರೆ ರಿಯಲ್ ಅಥವಾ ರಿಯಾಲಿಟಿ, ವಾಸ್ತವ ಅಲ್ಲದೇ ಇರುವಂಥದ್ದು ಅನ್ರಿಯಲ್, ಅದಕ್ಕೆ ಹೆಸರು ಅನಾತ್ಮ. ಹಾಗಾಗಿ ಈ ಪದಗಳು ಆತ್ಮ ಮತ್ತು ಅನಾತ್ಮ ಅಂತ ಹೇಳೋದು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ 2 ಪದಗಳು ವೇದಾಂತದಲ್ಲಿ. ಆತ್ಮ ಮತ್ತು ಅನಾತ್ಮ.
ಇದರ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ಗಮನವಿಟ್ಟು ಕೇಳಬೇಕಾಗಿದೆ. ಯಾಕೆಂದರೆ ಇದೇ ವಿಚಾರವನ್ನು ಆಧಾರ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗುವಂಥದ್ದು, ಅಥವಾ ಯಾವುದೇ ಉಪನಿಷತ್ತನ್ನು ಕಲಿತರೂ ಈ ವಿಚಾರ ಅದಕ್ಕೆ ಫೌಂಡೇಶನ್ ಆಗಿರುತ್ತೆ. ಹಾಗಾಗಿ ಗಮನವಿಟ್ಟು ದಯವಿಟ್ಟು ಎಲ್ಲರೂ ಕೇಳಬೇಕು ಈ ವಿಚಾರವನ್ನು. ಉದಾಹರಣೆಗಳ ಮೂಲಕ ಇದರ ವಿವರಣೆಯನ್ನು ನಾನು ಕೊಡ್ತಾ ಇದ್ದೇನೆ. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಉದ್ದಾಲಕ ಮತ್ತು ಶ್ವೇತಕೇತುವಿನ ಮಧ್ಯದಲ್ಲಿ ನಡೆಯುವಂತಹ ಸಂಭಾಷಣೆ, ಅದರ ಉದಾಹರಣೆಯನ್ನು ನಾನಿಲ್ಲಿ ತಗೊಳ್ತಾ ಇದ್ದೇನೆ. ಉಪನಿಷತ್ತಲ್ಲಿ ಇಂಪಾರ್ಟೆಂಟ್ ಅಲ್ಲ ನಮಗೀಗ, ಉಪನಿಷತ್ತಿನಲ್ಲಿ ಬರುವಂತಹ ಒಂದು ವಿಚಾರ. ಯಾಕೆಂತ ಹೇಳಿದರೆ ಆತ್ಮ ಅನಾತ್ಮವನ್ನು ವಿವರಿಸಬೇಕು ಅಂತ ಆದರೆ ಸ್ವಲ್ಪ ಉದಾಹರಣೆಗಳ ಮೂಲಕ ಹೇಳಿದರೆ ಸ್ವಲ್ಪ ಸುಲಭ ಆಗತ್ತೆ ಅಂತ. ಉದ್ದಾಲಕ ಅಂತ ಹೇಳುವ ಜ್ಞಾನಿ ಇದ್ದ. ಅವನ ಮಗ ಶ್ವೇತಕೇತು. ಮಗನನ್ನ ಗುರುಕುಲಕ್ಕೆ ಕಳಿಸ್ತಾನೆ ತಂದೆಯಾದ ಉದ್ದಾಲಕ. ಮಗ ಎಲ್ಲವನ್ನು ಕಲಿತು ಮನೆಗೆ ಬರ್ತಾನೆ. ನಮಗೆ ಸ್ವಲ್ಪ ಕಲ್ತ್ರೆ ಗರ್ವ ಅಹಂಕಾರ ವಿಪರೀತ ಬಂದು ಬಿಡತ್ತೆ. ನನಗೆ ಎಲ್ಲ ಗೊತ್ತಿದೆ, ಅವ್ರಿಗೇನು ಗೊತ್ತಿದೆ, ನನಗೆ ಎಲ್ಲ ಗೊತ್ತಿದೆ ಅಂತಲ್ವೇ. ಹಾಗೆ ಶ್ವೇತಕೇತುವಿಗೆ ಕೂಡ ನಾನೆಲ್ಲ ಕಲಿತೆ ಅಂತ ಹೇಳುವ ಸ್ವಲ್ಪ ಅಹಂಕಾರ ಬಂತು. ತಂದೆಯಾದ ಜ್ಞಾನಿಯಾದ ಉದ್ದಾಲಕನಿಗೆ ಇದು ತಿಳಿಯೋದಿಲ್ವೇ? ಹಾಗೆ ಅವನು ಕೆಲವು ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡಿದಾಗ ಶ್ವೇತಕೇತುವಿಗೆ, ಓಹೋ, ಇದು ನನಗೆ ಗೊತ್ತೇ ಇಲ್ವೇ, ಹಾಗಾದ್ರೇನು, ನನಗೇನು ಗೊತ್ತಿಲ್ಲ ಇದರ ಬಗ್ಗೆ. ಹಾಗಾಗಿ ಉದಾಹರಣೆಗಳ ಮೂಲಕ ಉದ್ದಾಲಕ ವಿವರಣೆಯನ್ನ ಕೊಡ್ತಾನೆ ಮಗನಾದ ಶ್ವೇತಕೇತುವಿಗೆ. ಅಲ್ಲಿ ಉದಾಹರಣೆಗಳು 3 ಉದಾಹರಣೆಗಳನ್ನು ವಿವರಿಸ್ತಾನೆ. ಒಂದು ಚಿನ್ನ, ಎರಡನೆಯದು ಮಣ್ಣು, ಮೂರನೆಯದು ಕಬ್ಬಿಣ. ಇದರ ಮೂಲಕ, ಈ 3 ಉದಾಹರಣೆಗಳ ಮೂಲಕ ಉದ್ದಾಲಕ ಮಗನಾದ ಶ್ವೇತಕೇತುವಿಗೆ ವಿವರಣೆಯನ್ನ ಕೊಡ್ತಾನೆ. ನಾವು ಅದರಲ್ಲಿ ಒಂದು ಉದಾಹರಣೆಯನ್ನು ನಾವು ನೋಡೋಣ. ಚಿನ್ನ. ನಮಗೆಲ್ಲರಿಗೂ ತುಂಬ ಇಷ್ಟ ಇರುವಂಥದ್ದು ಚಿನ್ನ. ಈ ಪ್ರಪಂಚದಲ್ಲಿ ಇರುವಂಥ ಎಲ್ಲದಕ್ಕೂ ಕೂಡ ಒಂದು ಕಾರಣ ಇದೆ. ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ಹೇಳ್ತೀವಿ. ಕಾರಣ ಮತ್ತು ಪರಿಣಾಮ ಅಥವಾ ಉತ್ಪನ್ನ. ಕಾರಣ ಅಂತ ಹೇಳಿದರೆ ಯಾವುದು ಮೂಲವೋ ಅದಕ್ಕೆ ಕಾರಣ ಅಂತ ಹೆಸರು. ಇಲ್ಲಿ ಕಾರಣ ನಾವು ರೀಸನ್ ಅಂತ ತಗೊಳಕ್ಕಾಗೋದಿಲ್ಲ. ನಾವೀಗ ಕನ್ನಡದಲ್ಲಿ ಏನು ಕಾರಣ ಅದಕ್ಕೆ ಅಂತ ಕೇಳ್ತೀವಿ, ಆ ಕಾರಣ ಅಲ್ಲ. ಇಲ್ಲಿ ವೇದಾಂತದಲ್ಲಿ, ಸಂಸ್ಕೃತದಲ್ಲಿ ಉಪಯೋಗಿಸುವಂತಹ ಶಬ್ದ ಕಾರಣ ಅಂತ ಹೇಳಿದರೆ ಮೂಲ. ಹಾಗೆಯೇ ಅದರಿಂದ ಬರುವಂತಹ ಉತ್ಪನ್ನಗಳು, ಪ್ರಾಡಕ್ಟ್, ಆ ಕಾರಣದ ಎಫೆಕ್ಟ್ ಇರ್ಬೋದು, ಅಥವಾ ಅದರ ಪ್ರಭಾವ, ಅಥವಾ ಅದರಿಂದ ಬರುವಂತಹ ಉತ್ಪನ್ನ, ಇದಕ್ಕೆ ಹೆಸರು ಕಾರ್ಯ. ಕಾರಣ ಮತ್ತು ಕಾರ್ಯ. ನಾವೀಗ ಮಾಡುವಂತಹ ಕೆಲಸಕ್ಕೆಲ್ಲ ಕಾರ್ಯ ಅಂತ ಹೇಳ್ತೀವಿ. ಆದರೆ ಸಂಸ್ಕೃತದಲ್ಲಿಯೂ ಕಾರ್ಯ ಅಂತ ಹೇಳಿದರೆ ಕೆಲಸವೂ ಇದೆ. ಆದರೆ ಈ ವೇದಾಂತದಲ್ಲಿ ಕಾರ್ಯ ಅಂತ ಹೇಳಿದರೆ ಈ ಉತ್ಪನ್ನ ಅಥವಾ ಪ್ರಾಡಕ್ಟ್ ಅಂತ ಏನು ಹೇಳ್ತೀವೋ ಅದಕ್ಕೆ ಮಾತ್ರ ಕಾರ್ಯ ಅಂತ ಉಪಯೋಗಿಸೋದು ವೇದಾಂತದಲ್ಲಿ. ಸಂಸ್ಕೃತದಲ್ಲಿ ಬೇರೆ ಬೇರೆ ಅರ್ಥಗಳಿವೆ. ಆದರೆ ವೇದಾಂತ ವಿಭಾಗ ತೆಗೆದುಕೊಂಡ್ರೆ ಕಾರ್ಯ ಅಂತ ಹೇಳಿದರೆ ಉತ್ಪನ್ನ ಅಥವಾ ಉತ್ಪತ್ತಿ ಅಥವಾ ಪ್ರಾಡಕ್ಟ್ ಅಥವಾ ಪ್ರಭಾವ ಅಥವಾ ಎಫೆಕ್ಟ್. ಕಾರಣ ಅಂತ ಹೇಳಿದರೆ ಯಾವುದು ಮೂಲವೋ, ಕಾಸ್. ಈಗ ಚಿನ್ನದ ಉದಾಹರಣೆಯಿಂದ ನಾವು ತಗೊಳ್ಕೊಳ್ಳೋಣ. ಒಂದು ಚಿನ್ನದ ಗಟ್ಟಿ ಇದೆ, 1 ಕಿಲೋ ಇದೆ ಅಂತ ಅನ್ಕೊಳ್ಳೋಣ. ತುಂಬ ಕಾಸ್ಟ್ಲಿ ಆಗಿದೆ, ಹಾಗಾಗಿ 1 ಕಿಲೋ ಅಂತ ಹೇಳಿದ್ರೆ ತುಂಬ. ಆದರೆ ನಾವೀಗ ದುಡ್ಡು ಕೊಟ್ಟು ತಗೊಳ್ತಾ ಇಲ್ಲ, ನಾವು ಉದಾಹರಣೆಗೆ ಮಾತ್ರ ಹೇಳ್ತಾ ಇರೋದು. 1 ಕಿಲೋದ ಒಂದು ಚಿನ್ನದ ಬಾರ್ ಇದೆ ಅಂತ ಅನ್ಕೊಳ್ಳೋಣ. ಈ ಒಂದು ಚಿನ್ನದ ಬಾರ್ ಗಟ್ಟಿ, ಇದರಿಂದ ನಾನು ಹಲವಾರು ಆಭರಣಗಳನ್ನು ಮಾಡಬಹುದು. ಒಂದು ಆಭರಣವ? ಚಿನ್ನದ ಗಟ್ಟಿ ಒಂದು,
ಆಭರಣಗಳು ಹಲವಾರು ಮಾಡಬಹುದು. ಉದಾಹರಣೆಗೆ ಉಂಗುರ, ಬೆರಳಿಗೆ ಹಾಕಿಕೊಳ್ಳುವಂತಹ, ಬೆರಳನ್ನು ಸುಂದರವಾಗಿ ಕಾಣಿಸುವಂತಹ ಉಂಗುರವನ್ನು ನಾನು ಮಾಡಿಸಿಕೊಳ್ಬೋದು. ಕೈಗಳಿಗೆ ತೊಡೆದುಕೊಳ್ಳುವಂತಹ ಬಳೆ ಮಾಡಿಸಿಕೊಳ್ಬೋದು. ಕುತ್ತಿಗೆಗೆ ಹಾಕುವಂತಹ ಸರವನ್ನು ಮಾಡಿಕೊಳ್ಬೋದು. ಕಿವಿಗೆ ಹಾಕಿಕೊಳ್ಳುವಂತಹ ಕಿವಿಯೋಲೆಯನ್ನು ಮಾಡಿಕೊಳ್ಬೋದು. ಇನ್ನೂ ಹಲವಾರು, ಒಡ್ಯಾಣವೋ ತೋಳಬಂದಿಯೋ ಕಾಲಿಗೆ ಗೆಜ್ಜೆಯೋ ಯಾವುದ್ಯಾವುದೋ ಮಾಡಿಕೊಳ್ಬೋದು. ಹಲವಾರು ಆಭರಣಗಳು. ಇಲ್ಲೀಗ ಕಾರಣ ಅಂದರೆ ಮೂಲ ಏನು? ಚಿನ್ನದ ಒಂದು ಗಟ್ಟಿ, ಒಂದೇ ಇರುವಂಥದ್ದು. ಒಂದು ಗಟ್ಟಿ ಇದೆ, ಒಂದು ಮುದ್ದೆ ಇದೆ, ಒಂದು ಗಟ್ಟಿ. ಇದು ಏಕ, ಒಂದೇ ಇರುವಂಥದ್ದು. ಆಭರಣಗಳು ಅನೇಕ, ಹಲವಾರು ಆಭರಣಗಳು. ಅಂದರೆ ಅದರಿಂದ ಬರುವಂತಹ ಉತ್ಪನ್ನ ಹಲವಾರು ಇದೆ. ಹಾಗಾಗಿ ಒಂದು ವಿಚಾರ ಇಲ್ಲಿ, ಈ ಮೂಲ ಅಥವಾ ಕಾರಣ ಅಂತ ಹೇಳೋದು ಏಕ, ಒಂದೇ ಇರುತ್ತೆ. ಕಾರಣ, ಕಾಸ್ ಅಂತ ಹೇಳೋದು ಒಂದೇ. ಅದರ ಎಫೆಕ್ಟ್, ಅದರಿಂದ ಬರುವಂತಹ ಉತ್ಪತ್ತಿ ಅಥವಾ ಉತ್ಪನ್ನ ಅಥವಾ ಪ್ರಾಡಕ್ಟ್ ಒಂದಲ್ಲ, ಅನೇಕ. ಕಾರಣ ಅಂತ ಹೇಳೋದು ಏಕ, ಅದರಿಂದ ಬರುವಂಥದ್ದು ಉತ್ಪತ್ತಿ, ಉತ್ಪನ್ನ ಅಂತ ಹೇಳೋದು ಅನೇಕ. ಇದು ಮೊದಲನೇ ವಿಚಾರ. ಇನ್ನು ಎರಡನೇ ವಿಚಾರ, ಸಾರ, ಎಸೆನ್ಸ್. ಈ ಆಭರಣಗಳಲ್ಲಿ ಚಿನ್ನವೇ ಇರೋದು, ಅದಕ್ಕೆ ಯಾವ ಸ್ಟೋನ್ ಹಾಕಿಲ್ಲ, ಯಾವ ಕಾಪರ್ ಮಿಕ್ಸ್ ಮಾಡಿಲ್ಲ ಅಂತ ಅಂದ್ಕೊಳ್ಳೋಣ. ಬರೇ ಚಿನ್ನದಿಂದ ಮಾಡಿರುವಂತಹ ಆಭರಣ. ಒಂದು ಬಳೆ, ಈ ಚಿನ್ನದಿಂದ ಬಳೆಯನ್ನು ಮಾಡಿಸ್ಕೊಂಡೆ ಅಂತ ಹೇಳುವ. ಆ ಬಳೆ ಒಂದು ಹೆಸರು, ಒಂದು ಆಕಾರ, ಒಂದು ರೂಪ ಇರುವಂಥದ್ದು. ಉಂಗುರಕ್ಕೊಂದು ರೂಪ ಇದೆ, ಬಳೆಗೊಂದು ರೂಪ ಇದೆ, ಸರಕ್ಕೊಂದು ರೂಪ ಇದೆ, ಕಿವಿಯೋಲೆಗೆ ಒಂದು ರೂಪ ಇದೆ, ಒಂದು ಆಕಾರ ಇದೆ. ಅದರ ಭಾರ ಎಷ್ಟು? ಅದಕ್ಕೆ ಏನಾದರೂ ಭಾರ ಇದೆಯಾ? ಆಭರಣಕ್ಕೆ ಏನೂ ಭಾರ ಇಲ್ಲ. ಭಾರ ಇರೋದು ಚಿನ್ನಕ್ಕೆ. ಕಿವಿ ಕೊಟ್ಟು ಕೇಳಬೇಕು, ಗಮನ ಇರಲಿ ಈ ಕಡೆ. ಆಭರಣ ಭಾರ ಇಲ್ಲ. ಆಭರಣ ಭಾರ ಇದೆ ಅಂತ ನಾವು ನೋಡಿದರೆ, ತೂಕ ನೋಡಿದರೆ ಇಷ್ಟು ಗ್ರಾಮ್ಸ್ ಅದು ತೋರಿಸ್ತೆ ಅಂತ ಆದರೆ ಅದು ಚಿನ್ನದ ಭಾರ. ಆಭರಣಕ್ಕೆ ಯಾವ ಭಾರವೂ ಇಲ್ಲ. ಆದರೆ ಆಭರಣಕ್ಕೆ ಒಂದು ರೂಪ ಇದೆ, ಆಕಾರ ಇದೆ, ಒಂದು ಹೆಸರಿದೆ. ಉಂಗುರ ಅಂತ ಹೆಸರು ಕೊಟ್ಟಿದ್ದೇವೆ. ಹಾಗೆಯೇ ಒಂದೊಂದು ಕೆಲಸ ಇದೆ. ಉಂಗುರ ಮಾಡುವ ಕೆಲಸ ಸರ ಮಾಡೋದಿಲ್ಲ. ಸರವನ್ನು ತೆಗೆದುಕೊಂಡು ನಾವು ಬೆರಳಿಗೆ ಸುದ ಹಾಕಿಕೊಳ್ತೇವಾ? ಉಂಗುರದ ಕೆಲಸ ಬೇರೆಯೇ. ಏನು ಕೆಲಸ? ಬೆರಳನ್ನ ಆಕರ್ಷಣೀಯವಾಗಿ ಕಾಣುವಂತೆ ಮಾಡುವಂಥದ್ದು ಉಂಗುರದ ಕೆಲಸ. ಉಂಗುರವನ್ನು ನಾವು ಕೈಗೆ ಹಾಕಿಕೊಳ್ತೇವಾ? ಕೈಗೆ ಹಾಕಿಕೊಳ್ಳುವಂಥದ್ದು ಸರವೂ ಅಲ್ಲ, ಕಿವಿಯೋಲೆಯೂ ಅಲ್ಲ, ಬಳೆ. ಬಳೆಗೆ ಅದರದ್ದೇ ಆದ ಕೆಲಸ ಇದೆ. ಬಳೆಗೊಂದು ಆಕಾರ ಇದೆ, ಬಳೆಗೊಂದು ರೂಪ ಇದೆ, ಬಳೆ ಅಂತ ಹೇಳುವ ಹೆಸರು ಕೊಟ್ಟಿದ್ದೇವೆ. ಹಾಗೆಯೇ ಅದರದ್ದೇ ಆದ ಕೆಲಸ ಇದೆ. ಹಾಗಂದ್ರೆ ಪ್ರತಿಯೊಂದು ಆಭರಣಕ್ಕೂ ಹೆಸರು, ಆಕಾರ, ರೂಪ, ಕೆಲಸ ಬೇರೆ 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 ಕೊಟ್ಟಿದ್ದೇವೆ. ಆದರೆ ಅದರಲ್ಲಿ ಇರುವಂಥ ಎಸೆನ್ಸ್, ಸಾರ ಏನು? ಬೇರೆ ಏನೂ ಇಲ್ಲ. ಅದರಲ್ಲಿ ಇರುವಂಥದ್ದು ಚಿನ್ನವೇ. ಹಾಗಾದರೆ ಚಿನ್ನ ಅಥವಾ ಕಾರಣ ಅಥವಾ ಮೂಲ ಅಂತ ಹೇಳೋದು ಸಾರ. ಈ ಉತ್ಪನ್ನ ಇದು ಅಸಾರ, ಸಾರವೇ ಏನೂ ಇಲ್ಲ ಅದರಲ್ಲಿ. ಅರ್ಥ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಆಭರಣ, ಅದರಲ್ಲಿ ಭಾರ ಏನಿದೆಯೋ ಅದು ಆಭರಣದ ಭಾರ ಅಲ್ಲ. ಅದರಲ್ಲಿರುವಂಥದ್ದು ಭಾರ ಚಿನ್ನದ ಭಾರ. ಆಭರಣ ಉಪಯೋಗ ಇಲ್ವಾ? ಉಪಯೋಗ ಇದೆ, ಖಂಡಿತವಾಗಿಯೂ ಉಪಯೋಗ ಇದೆ. ಅದಕ್ಕಾಗಿ ಒಂದು ಹೆಸರು, ಒಂದು ರೂಪ, ಆಕಾರ, ಒಂದು ಕೆಲಸ, ಇದು ಖಂಡಿತವಾಗಿಯೂ ಆಭರಣ, ಪ್ರತಿಯೊಂದು ಆಭರಣಕ್ಕೂ ಇದೆ. ಆದರೆ ಅದರಲ್ಲಿ ಸಾರ ಏನು? ಚಿನ್ನ. ಚಿನ್ನವನ್ನು ತೆಗೆದ್ರೆ ಅದರಿಂದ ಆಭರಣ ಇದೆಯಾ? ಹಾಗಾಗಿ ಸಾರ ಮತ್ತು ಅಸಾರ. ಈ ಕಾರಣ ಅಂತ ಹೇಳೋದು ಸಾರ, ಕಾರ್ಯ ಅಂತ ಹೇಳೋದು ಅಸಾರ. ಮೊದಲನೇದಾಗಿ ನಾವು ನೋಡಿದೆವು, ಕಾರಣ ಅಂತ ಹೇಳೋದು ಏಕ, ಕಾರ್ಯ ಅಂತ ಹೇಳೋದು ಅನೇಕ. ಚಿನ್ನ ಅಂತ ಹೇಳೋದು ಒಂದು,
ಆಭರಣಗಳು ಹಲವಾರು. ಈಗ ಎರಡನೇ ವಿಚಾರ ನಾವು ನೋಡ್ತಾ ಇರೋದು, ಚಿನ್ನ ಅಂತ ಹೇಳೋದು ಸಾರ, ಆಭರಣಗಳು ಅಸಾರ. ಇನ್ನು ಮೂರನೇದಾಗಿ ನಿತ್ಯ ಮತ್ತು ಅನಿತ್ಯ. ಈ ಚಿನ್ನ ಅಂತ ಹೇಳೋದು ನಿತ್ಯ, ಯಾವತ್ತೂ ಇದೆ, ನಿನ್ನೆಯೂ ಇತ್ತು, ಇವತ್ತೂ ಇದೆ, ಭವಿಷ್ಯತ್ ಕಾಲದಲ್ಲಿಯೂ ಇರುತ್ತೆ. ಭೂತಕಾಲದಲ್ಲಿಯೂ ಇತ್ತು, ವರ್ತಮಾನ ಕಾಲದಲ್ಲಿಯೂ ಇದೆ, ಹಾಗೆಯೇ ಭವಿಷ್ಯತ್ ಕಾಲದಲ್ಲಿಯೂ ಇರುತ್ತೆ. ಆಭರಣ ನೋಡಿ, ನಮಗೆ ನಮ್ಮ ಅಜ್ಜಿ ತೀರಿ ಹೋದಾಗ ಕೆಲವೊಂದು ಆಭರಣಗಳು ನಮಗೆ ಸಿಕ್ಕಿತು. ಅದು ಹಳೇ ಡಿಸೈನು, ಇದು ಬೇಡ ನನಗೆ, ನಾನು ಇವಾಗ ಬೇರೆ ಮಾಡಿಸ್ತೇನೆ ಅಂತೇಳಿ ಏನು ಮಾಡಿಸ್ತೀವಿ ನಾವು? ಆ ಆಭರಣವನ್ನು, ಆ ಸರವನ್ನು, ನನಗೆ ಸಿಕ್ಕಿದಂತಹ ಹಳೆಯ ಸರವನ್ನು ಕರಗಿಸಿ ಈಗಿನ ಸ್ಟೈಲ್ ಪ್ರಕಾರ ನಾನು ಬೇರೆ ಆಭರಣವನ್ನು ಮಾಡ್ತೇನೆ. ಹಾಗಂದ್ರೆ ಬದಲಾವಣೆ ಹೊಂದುತ್ತಾ ಇದೆ ಈ ಆಭರಣ. ಉಂಗುರ ಸ್ವಲ್ಪ ದಪ್ಪ ಆಗಿದ್ದೇನೆ, ಉಂಗುರ ಕೈಯಲ್ಲಿ ಹೋಗ್ತಾ ಇಲ್ಲ, ಏನು ಮಾಡೋದು? ಈ ಉಂಗುರವನ್ನು ಕರಗಿಸಿ ನನಗೆ ಈಗ ಬೇಕಾದ ಸೈಜ್ಗೆ, ಅಳತೆಗೆ ತಕ್ಕ ಬೇಕಾದ ಉಂಗುರವನ್ನು ಮಾಡಿಸಿಕೊಳ್ತೇವೆ. ಅಂದರೆ ಈ ಆಭರಣ ಅಂತ ಹೇಳುವುದು ಶಾಶ್ವತ ಅಲ್ಲ, ಅನಿತ್ಯ, ಬದಲಾವಣೆ ಆಗ್ತಾನೆ ಇರುತ್ತೆ. ಆಗದೇನೂ ಇರ್ಬೋದು, ಆದರೆ ಅವಕಾಶ ಇದೆ. ಈ ಚಿನ್ನಕ್ಕೆ ಬದಲಾವಣೆ ಆಗೋದೇ ಇಲ್ಲ, ಅದು ಹಾಗೇ ಇರುತ್ತೆ. ಚಿನ್ನ ಅಂತ ಹೇಳೋದು ಹಾಗೇ ಇರುತ್ತೆ, ಚಿನ್ನದ ಗಟ್ಟಿ ಅಂತ ಹೇಳೋದು ಹಾಗೇ ಇರುತ್ತೆ. ಆಭರಣ ಅಂತ ಹೇಳೋದು ಅನಿತ್ಯ. ಅನಿತ್ಯ ಅಂತ ಹೇಳಿದ್ರೆ ಬದಲಾವಣೆಯನ್ನು ಹೊಂದೋದು, ಇಲ್ಲ ಅಂತಲ್ಲ, ಬದಲಾವಣೆಯನ್ನು ಹೊಂದುತ್ತಾ ಇರುತ್ತೆ, ಹಾಗಾಗಿ ಅದು ಅನಿತ್ಯ. ಹಾಗಾದರೆ ಮೂರನೇ ವಿಚಾರ ನಿತ್ಯ ಮತ್ತು ಅನಿತ್ಯ. ಒಂದನೆಯದು ಏಕ ಅನೇಕ, ಎರಡನೆಯದು ಸಾರ ಅಸಾರ, ಮೂರನೆಯದು ನಿತ್ಯ ಅನಿತ್ಯ. ಇನ್ನು ನಾಲ್ಕನೆಯದಾಗಿ ಸತ್ಯ ಮತ್ತು ಅಸತ್ಯ. ಸತ್ಯ ಅಂತ ಹೇಳಿದ್ರೆ ಮೂರು ಕಾಲದಲ್ಲಿಯೂ ಇರುವಂಥದ್ದು, ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ಎಲ್ಲ ಕಾಲದಲ್ಲಿಯೂ ಹಾಗೆ ಇರುವಂಥದ್ದು ಸತ್ಯ. ಅಸತ್ಯ ಅಂತ ಹೇಳಿದರೆ ಈ ಆಭರಣಗಳಿಂದ ಚಿನ್ನವನ್ನು ತೆಗೆದು ಬಿಟ್ಟರೆ ಅದರ ಅಸ್ತಿತ್ವ ಇದೆಯೇ? ಆಭರಣ ಇದರಿಂದ ಚಿನ್ನವನ್ನು ನಾನು ತೆಗೆದು ಬಿಡ್ತೇನೆ, ಏನು ಉಳಿದಿದೆ ಅಲ್ಲಿ? ಏನೂ ಇಲ್ಲ, ಶೂನ್ಯ. ಅಂದರೆ ಆಭರಣಕ್ಕೆ ತನ್ನದೇ ಆದ ಅಸ್ತಿತ್ವ ಇಲ್ಲ, ಚಿನ್ನಕ್ಕೆ ತನ್ನದೇ ಆದ ಅಸ್ತಿತ್ವ ಇದೆ. ಚಿನ್ನ ಇದ್ದರೆ ಆಭರಣ ಇದೆ, ಚಿನ್ನ ಇಲ್ಲದೇ ಇದ್ದರೆ ಆಭರಣ ಇಲ್ಲ. ತನ್ನದೇ ಆದ ಸ್ವಂತ ಅಸ್ತಿತ್ವ ಇಲ್ಲದೇ ಇದ್ದರೆ ಅದಕ್ಕೆ ಹೆಸರು ಅಸತ್ಯ. ಸತ್ಯ ಅಂತ ಹೇಳಿದರೆ ತನ್ನದೇ ಆದ ಅಸ್ತಿತ್ವ. ಆಭರಣ ಇದೆಯೋ ಇಲ್ವೋ, ಚಿನ್ನ ಹಾಗೇ ಇರುತ್ತೆ, ಅದು ಯಾವುದನ್ನು ಅವಲಂಬಿಸಿಕೊಂಡು ಇಲ್ಲ. ತನ್ನದೇ ಆದ ಸ್ವಂತ ಅಸ್ತಿತ್ವ ಇದ್ದರೆ ಅದಕ್ಕೆ ಹೆಸರು ಸತ್ಯ. ಅಸತ್ಯ ಅಂತ ಹೇಳಿದರೆ ಈಗ ಅಸ್ತಿತ್ವದಲ್ಲಿ ಇದೆ, ಆದರೆ ಅದರ ಅಸ್ತಿತ್ವ ಬೇರೆ ಕಾರಣವನ್ನ ಅವಲಂಬಿಸಿಕೊಂಡು ಇದೆ. ಆ ಕಾರಣ ಇಲ್ಲ ಅಂತಾದರೆ ಈ ಕಾರ್ಯ ಕೂಡ ಇಲ್ಲ. ಅಂದರೆ ಅದು ಡಿಪೆಂಡ್ ಆಗಿದೆ, ಕಾರಣದ ಮೇಲೆ ಡಿಪೆಂಡ್ ಆಗಿದೆ. ಆಭರಣ ಇದೆ ಯಾವಾಗ? ಚಿನ್ನ ಇದ್ದರೆ ಆಭರಣ ಇದೆ, ಚಿನ್ನ ಇಲ್ಲದೆ ಇದ್ದರೆ ಆಭರಣ ಇಲ್ಲ. ಆಭರಣ ಇದ್ರೂ ಇಲ್ಲದೆ ಇದ್ರೂ ಚಿನ್ನ ಇದ್ದೇ ಇದೆ. ಯಾವುದು ಭೂತಕಾಲದಲ್ಲಿಯೂ ವರ್ತಮಾನ ಕಾಲದಲ್ಲಿಯೂ ಭವಿಷ್ಯತ್ ಕಾಲದಲ್ಲಿಯೂ ಹಾಗೇ ಇರುತ್ತೋ ಅದಕ್ಕೆ ಹೆಸರು ಕಾರಣ. ಈಗ ತನ್ನ ಸ್ವಂತ ಅಸ್ತಿತ್ವ ಇರುವ ಕಾರಣ ಅದಕ್ಕೆ ಸತ್ಯ ಅಂತ ಹೆಸರು. ಸ್ವಂತ ಅಸ್ತಿತ್ವ ಅಲ್ಲದೆ ಇನ್ನೊಬ್ಬರ ಮೇಲೆ ಅವಲಂಬಿಸಿಕೊಂಡಿದ್ರೆ, ಒಂದು ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಪರಿಸ್ಥಿತಿ ಇರ್ಬೋದು, ಅದರ ಮೇಲೆ ಅವಲಂಬಿಸಿಕೊಂಡಿದೆಯಾ ನನ್ನ ಅಸ್ತಿತ್ವ,
ಹಾಗಾದರೆ ನಾನು ಅಂತ ಹೇಳೋದು ಅಲ್ಲಿ ಅಸತ್ಯ. ಇನ್ನೊಂದು ಉದಾಹರಣೆಯನ್ನು ಹೇಳ್ತೇನೆ ಈ ಸತ್ಯ ಅಸತ್ಯಕ್ಕೆ. ನಾವು ಚಂದ್ರನನ್ನು ಪ್ರತಿ ರಾತ್ರಿ ನೋಡ್ತೇವೆ. ಅದು ಹುಣ್ಣಿಮೆ ದಿನದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾನೆ. ಆಹಾ, ಎಷ್ಟು ಚೆನ್ನಾಗಿದೆ ಬೆಳದಿಂಗಳು ಅಂತ ಹೇಳ್ತೀವಿ. ಈ ಚಂದ್ರ ಅಂತ ಹೇಳೋದು ಒಂದು ಉಪಗ್ರಹ, ನಕ್ಷತ್ರ ಅಲ್ಲ. ನಕ್ಷತ್ರಕ್ಕೆ ತನ್ನದೇ ಆದ ಬೆಳಕು ಇದೆ. ಯಾರ ಮೇಲೂ ಅದು ಡಿಪೆಂಡ್ ಆಗೋದಿಲ್ಲ. ನಕ್ಷತ್ರ ಅವಲಂಬಿಸಿಕೊಂಡು ಇಲ್ಲ. ಗ್ರಹಗಳು, ಭೂಮಿ ಅಂತ ಹೇಳೋದು ಒಂದು ಗ್ರಹ, ನಮಗೆ ನಮ್ಮದೇ ಆದ ಬೆಳಕು ಇಲ್ಲ. ಭೂಮಿಗೆ ನಮ್ಮದೇ ಆದ ಭೂಮಿಯ ಬೆಳಕು ಇಲ್ಲ. ಯಾವುದನ್ನು ಅವಲಂಬಿಸಿಕೊಂಡಿದ್ದೇವೆ ನಾವು? ಸೂರ್ಯನ ಬೆಳಕನ್ನು ಅವಲಂಬಿಸಿಕೊಂಡಿದ್ದೇವೆ. ಚಂದ್ರ ಅಂತ ಹೇಳೋದು ಗ್ರಹವೂ ಅಲ್ಲ, ಉಪಗ್ರಹ, ಒಂದು ಸ್ಯಾಟಲೈಟ್. ಚಂದ್ರನಿಗೆ ಬೆಳಕು ಇಲ್ಲ. ಇದು ವಿಚಾರ ಮಾಡಬೇಕು. ನಾವು ಗಮನಿಸಿರೋದಿಲ್ಲ. ನಾವು ಚಂದ್ರನ ಬೆಳಕು ನೋಡ್ತೀವಿ, ನಾವು ಅದನ್ನು ಚಂದ್ರನ ಬೆಳಕು, ಚಂದ್ರಿಕಾ ಅಂತ ಹೆಸರೆಲ್ಲ ಕೊಟ್ಟಿದ್ದೀವಿ. ಆಹಾ, ಎಷ್ಟು ಅದ್ಭುತವಾಗಿ ವಿವರಿಸ್ತೇವೆ ಅದನ್ನು. ಚಂದ್ರನಿಗೆ ಬೆಳಕಿದೆಯಾ? ಚಂದ್ರನಲ್ಲಿ ಏನೂ ಬೆಳಕಿಲ್ಲ. ಹಾಗಾದ್ರೆ ಎಲ್ಲಿಂದ ಬಂತು ಈ ಬೆಳಕು? ಸೂರ್ಯನಿಂದ ಬಂದಿರುವಂಥದ್ದು ಚಂದ್ರನ ಮೇಲಿರುವಂತಹ ಬೆಳಕು. ಸೂರ್ಯನ ಬಿಂಬ, ಪ್ರತಿಬಿಂಬವೇ ಚಂದ್ರನಲ್ಲಿರುವ ಬೆಳಕು. ನಾವೇನು ಹೇಳ್ತೀವಿ? ಚಂದ್ರನ ಬೆಳಕು ಅಂತ ಹೇಳಲ್ವಾ? ಚಂದ್ರನ ಬೆಳಕಾದು ನಿಜವಾಗಿಯೂ? ಚಂದ್ರನಿಗೆ ಬೆಳಕು ಇಲ್ಲ. ಅದು ಚಂದ್ರ ಅಂತ ಹೇಳೋದು ಒಂದು ಉಪಗ್ರಹ. ಬೆಳಕು ಇಲ್ಲ, ತನ್ನದೇ ಆದ ಬೆಳಕು ಇಲ್ಲ. ಹಾಗಾದ್ರೆ ಆ ಬೆಳಕು ಅಸತ್ಯ. ಸತ್ಯ ಯಾವುದಾಗಾದ್ರೆ? ಸೂರ್ಯನ ಬೆಳಕು ಸತ್ಯ. ಸೂರ್ಯನ ಬೆಳಕಿನ ಮೇಲೆ ಅವಲಂಬಿಸಿಕೊಂಡಿದೆ ಈ ಚಂದ್ರನ ಬೆಳಕು. ಅಲ್ಲಿ ಸೂರ್ಯನ ಬೆಳಕು ಇಲ್ವಾ? ಚಂದ್ರನ ಬೆಳಕು ಇಲ್ಲ. ಇದನ್ನು ಸ್ವಲ್ಪ ಸ್ವಲ್ಪವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಈ 4 ವಿಚಾರಗಳನ್ನು ಮತ್ತೆ ಒಂದ್ಸಲ ಹೇಳ್ತೇನೆ. ಕಾರಣ ಮತ್ತು ಕಾರ್ಯ, ಇದಕ್ಕೆ ಇನ್ನೊಂದು ಹೆಸರು ಆತ್ಮ ಮತ್ತೆ ಅನಾತ್ಮ. ಕಾರಣ ಅಂತ ಹೇಳೋದು ಏಕ. ಚಿನ್ನದ ಉದಾಹರಣೆಯಲ್ಲಿ ಹೇಳೋದಿದ್ರೆ ಒಂದೇ ಇರುವಂತಹದ್ದು. ಚಿನ್ನ ಅಂತ ಹೇಳೋದು, ಚಿನ್ನದ ಗಟ್ಟಿಂತ ಉದಾಹರಣೆ ತಗೊಳ್ಳೋಣ, ಅದು ಒಂದು. ಅದರಿಂದ ಹಲವಾರು ಆಭರಣಗಳನ್ನು ನಾವು ತಯಾರಿಸ್ತೇವೆ. ಅದಕ್ಕೆ ಹೆಸರು ಕಾರ್ಯ. ಕಾರ್ಯ ಅಂತ ಹೇಳೋದು ಅನೇಕ, ಕಾರಣ ಅಂತ ಹೇಳೋದು ಒಂದು, ಏಕ. ಕಾಸ್ ಅಂತ ಹೇಳೋದು ಒನ್, ಎಫೆಕ್ಟ್ ಅಂತ ಹೇಳೋದು ಹಲವಾರು. ಇನ್ನು ಎರಡನೇದಾಗಿ ಸಾರ ಮತ್ತು ಅಸಾರ. ಕಾರಣ ಅಥವಾ ಆತ್ಮ ಅಂತ ಹೇಳೋದು ಕಾರಣ, ಅನಾತ್ಮ ಅಂತ ಹೇಳೋದು ಅಥವಾ ಕಾರ್ಯ ಅಂತ ಹೇಳೋದು ಅಸಾರ. ಅದಕ್ಕೆ ಸುಮ್ಮನೆ ಒಂದು ಹೆಸರು, ರೂಪ, ಆಕಾರ, ಒಂದು ಕೆಲಸವನ್ನ ಕೊಟ್ಟಿರುವಂಥದ್ದು. ಅದರಿಂದ ಚಿನ್ನ ತೆಗೆದ್ರೆ ಆಭರಣ ಇಲ್ಲ. ಹಾಗಾದ್ರೆ ಸಾರ ಏನು? ಅದರಲ್ಲಿ ಚಿನ್ನವೇ ಅಥವಾ ಕಾರಣವೇ ಸಾರ. ಈ ಆಭರಣಗಳು ಅಥವಾ ಕಾರ್ಯ, ಎಫೆಕ್ಟ್, ಪ್ರಭಾವ, ಉತ್ಪನ್ನ ಅಂತ ಏನು ಹೇಳ್ತೀವೋ ಇದು ಅಸಾರ. ಇದು ಎರಡನೇ ವಿಚಾರ. ಏಕ, ಅನೇಕ, ಸಾರ, ಅಸಾರ. ಮೂರನೇದಾಗಿ ನಿತ್ಯ, ಅನಿತ್ಯ. ನಿತ್ಯ ಅಂತ ಹೇಳಿದ್ರೆ ಯಾವತ್ತು, ಎಲ್ಲ ಕಾಲದಲ್ಲಿಯೂ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದಲ್ಲಿಯೂ ಹಾಗೇ ಇರುವಂಥದ್ದು, ನಿತ್ಯವಾಗಿರುವಂಥದ್ದು. ಈ ಆಭರಣಗಳು ಬೇರೆ 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 ಮಾಡಿಸ್ತಾ ಇರ್ತೇವೆ, ಬದಲಾವಣೆಯನ್ನ ಹೊಂದುತ್ತಾ ಇರುತ್ತೆ ಈ ಆಭರಣಗಳು ಅಥವಾ ಕಾರ್ಯ. ಕಾರಣ ಅಂತ ಹೇಳೋದು ನಿತ್ಯ, ಶಾಶ್ವತವಾಗಿರುವಂಥದ್ದು. ಕಾರ್ಯ ಅಂತ ಹೇಳೋದು ಅನಿತ್ಯ. ಕೊನೆಯದಾಗಿ ಸತ್ಯ ಮತ್ತು ಅಸತ್ಯ. ಸತ್ಯ ಅಂತ ಹೇಳಿದ್ರೆ ತನ್ನದೇ ಆದ ಅಸ್ತಿತ್ವ ಇರುವಂಥದ್ದು. ಯಾರ ಮೇಲೆಯೂ ಅವಲಂಬನೆಗೊಳ್ಳದೆ ಇದ್ರೆ ಅದಕ್ಕೆ ಹೆಸರು ಸತ್ಯ. ಅಸತ್ಯ ಅಂತ ಹೇಳಿದ್ರೆ ಅಸ್ತಿತ್ವದಲ್ಲಿ ಇದೆ, ಆದರೆ ಅದರ ಅಸ್ತಿತ್ವ ಬೇರೆ ಯಾವುದನ್ನೋ ಅವಲಂಬಿಸಿಕೊಂಡಿದೆ. ಬೇರೆ ಯಾವುದೋ ಒಂದು ಕಾರಣ ಇದೆ, ಆ ಕಾರಣ ಇದ್ರೆ ಮಾತ್ರ ಇದರ ಅಸ್ತಿತ್ವ. ಚಿನ್ನ ಇದ್ರೆ ಮಾತ್ರ ಆಭರಣದ ಅಸ್ತಿತ್ವ. ಆಭರಣಕ್ಕೆ ತನ್ನದೇ ಆದ ಅಸ್ತಿತ್ವ ಇಲ್ಲ. ಆಭರಣದಿಂದ ಚಿನ್ನವನ್ನು ತೆಗೆದ್ರೆ ಅದು ಗೋಳೆ. ಏನಿದೆ? ಆಭರಣ ಇಲ್ವೇ ಇಲ್ಲಲ್ಲ, ಅಲ್ಲಿ ಚಿನ್ನ ತೆಗೆದಾಯ್ತಲ್ಲ, ಅದರಿಂದ ಆಭರಣ ಎಲ್ಲಿದೆ? ಇದು ಅಸತ್ಯ. ಹಾಗೆಂತಾದ್ರೆ ಅಸತ್ಯವೋ ಅಂತ ಹೇಳಿದ್ರೆ ಸುಳ್ಳ ಅಲ್ಲ, ಆಭರಣ ಇದೆ, ಆಭರಣಗಳು ಬೇಕು.
ಇಲ್ಲದಿದ್ದರೆ ಒಂದು ಚಿನ್ನದ ಗಟ್ಟಿಯನ್ನು ನಾನು ಇಲ್ಲಿ ಹಾಕಿಕೊಂಡು ನನ್ನ ಸರ ನೋಡಿ ಅಂತ ಹೇಳಕ್ಕಾಗತ್ತಾ? ಚಿನ್ನದ ಗಟ್ಟಿಯನ್ನು ಉಂಗುರದ ಹಾಗೆ ಬೆರಳಲ್ಲಿ ತುರ್ಕ್ಸಕ್ಕಾಗತ್ತಾ? ಬಳೆ ಮಾಡೋಕ್ಕಾಗತ್ತಾ? ಚಿನ್ನದ ಗಟ್ಟಿಯನ್ನು ಹೀಗೆ ಇಟ್ಕೊಂಡು ನನ್ನ ಬಳೆ ನೋಡಿ ಅಂತ ಹೇಳಿದ್ರೆ ಜ್ಯೋತಿಗೆ ಸ್ವಲ್ಪ ಹುಚ್ಚಿಡ್ದಿದೆ ಅಂತ ಹೇಳ್ತಾರೆ. ಬೇಕು, ಆಭರಣಗಳು ಬೇಕು. ನಮ್ಮ ಉಪಯೋಗಕ್ಕೆ ಬರುವಂಥದ್ದು ಈ ಆಭರಣಗಳು. ಮಣ್ಣಿನ ಉದಾಹರಣೆ ತಗೊಳ್ಳೋದಿದ್ರೆ ಒಂದು ಮಣ್ಣಿನ ಮುದ್ದೆ ಯಾವ ಉಪಯೋಗಕ್ಕೆ ಬರುತ್ತೆ? ನನಗೆ ಏನು ಉಪಯೋಗ ಇಲ್ಲ ಒಂದು ಮಣ್ಣಿನ ಮುದ್ದೆ ಇಟ್ಕೊಂಡು. ಅದೇ ಆ ಮಣ್ಣಿನ ಮುದ್ದೆಯನ್ನ ಒಂದು ಮಡಕೆಯನ್ನಾಗಿ ಮಾಡಿದ್ರೆ ಎಷ್ಟು ಉಪಯೋಗ ಇದೆ. ಅದರಲ್ಲಿ ನೀರನ್ನ ಹಿಡ್ಕೊಳ್ಬೋದು, ಇಲ್ಲ ಅದನ್ನ ಪಾತ್ರೆ ತರ ಸಾರು ಮಾಡ್ಬೋದು, ಸಾಂಬಾರು ಮಾಡ್ಬೋದು ಅಲ್ವೇ? ಉಪಯೋಗ ಮಾಡ್ಬೋದು ಹಲವಾರು ರೀತಿಯಲ್ಲಿ. ಬರೇ ಮಣ್ಣಿನ ಮುದ್ದೆ ಆದರೆ ಉಪಯೋಗ ಇಲ್ಲ. ಅದೇ ಮಣ್ಣಿನ ಮುದ್ದೆಗೆ ಬೇರೆ ಒಂದು ಆಕಾರ, ರೂಪ, ಒಂದು ಹೆಸರನ್ನು ಕೊಟ್ಟು ಅದಕ್ಕೊಂದು ಕೆಲಸ ಇದು ನಿಂದು ಅಂತ ಮಾಡಿದ್ರೆ ಅದು ಉಪಯೋಗಕ್ಕೆ ಬರುತ್ತೆ. ಹಾಗಾದ್ರೆ ಈ 4 ವಿಚಾರಗಳನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಒಂದನೆಯದಾಗಿ ಏಕ ಅನೇಕ, ಎರಡನೆಯದಾಗಿ ಸಾರ ಅಸಾರ, ಮೂರನೆಯದಾಗಿ ನಿತ್ಯ ಅನಿತ್ಯ, ನಾಲ್ಕನೆಯದಾಗಿ ಸತ್ಯ ಅಸತ್ಯ. ಏಕ ಅನೇಕ, ಸಾರ ಅಸಾರ, ನಿತ್ಯ ಅನಿತ್ಯ, ಸತ್ಯ ಅಸತ್ಯ. ಇದು 4 ವಿಚಾರಗಳು ನಮಗೆ ಇಲ್ಲಿ ಕೂರಿಸಿಕೊಳ್ಬೇಕು ನಮ್ಮ ತಲೆಯಲ್ಲಿ. ನಾವು ಏನಿದು ಹೀಗಂದ್ರೆ ಯಾಕೆಂತ ಹೇಳಿದ್ರೆ ಮತ್ತೆ ವೇದಾಂತದಲ್ಲಿ ನಾವು ಬಂದಾಗ ಅನಿತ್ಯ ಅಂತ ಹೇಳಿದ್ರೆ ಹಾಗಂದ್ರೆ ಏನು ಅಂತ ಹೇಳಿದ್ರೆ ಮತ್ತೆ ಪುನಃ ಹಿಂದಕ್ಕೆ ಟ್ಯುಟೋರಿಯಲ್ ಕ್ಲಾಸಿಗೆ ಹೋಗಬೇಕಾಗ್ತದೆ, ಪುನಃ ಕಲ್ತುಕೊಳ್ಬೇಕಾಗ್ತದೆ ಅದನ್ನು. ಹಾಗಾಗಿ ಇಲ್ಲಿ ಗಟ್ಟಿ ಮಾಡಿ ಇಟ್ಕೊಳ್ಬೇಕು ನಾವು. ಈಗ ನಮ್ಮ ಈ ಪ್ರಪಂಚ ಏನು ಹೇಳ್ತಾರೆ ಅಂತ ಹೇಳಿದ್ರೆ 13.7 ಬಿಲಿಯನ್ ವರ್ಷಗಳ ಹಿಂದೆ ದೊಡ್ಡ ಬಿಗ್ ಬ್ಯಾಂಗ್ ಥಿಯರಿ ಅಂತ ಆಯ್ತಂತೆ. ಆಮೇಲೆ ಪ್ರಪಂಚ ಸೃಷ್ಟಿಗೆ ಬಂತು ಅಂತ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ. ನಮಗೆ ಗೊತ್ತಿದೆ, ಯಾವುದೇ ಒಂದು ಉತ್ಪತ್ತಿ ಇದೆ ಅಂತಾದ್ರೆ ಅದರ ಹಿಂದೆ ಒಂದು ಕಾರಣ ಇದೆ. ಒಂದು ಎಫೆಕ್ಟ್ ಇದೆಯೋ ಅದರ ಹಿಂದೆ ಒಂದು ಕಾರಣ ಇದ್ದೇ ಇದೆ. ಕಾರಣ ಇಲ್ಲದೆ ಯಾವ ಎಫೆಕ್ಟ್ ಆಗೋದಿಲ್ಲ. ಆಭರಣಗಳು ಆಗ್ತವೆ ಯಾವಾಗ? ಚಿನ್ನ ಇದ್ರೆ ಮಾತ್ರ. ಚಿನ್ನ ಇಲ್ಲದೆ ಇದ್ರೆ ಆಭರಣಗಳು ಇಲ್ಲ. ಮಣ್ಣಿನ ಮುದ್ದೆ ಇಲ್ಲದೆ ಇದ್ರೆ ಮಡಕೆಗಳು ಇಲ್ಲ. ಹಾಗೆಯೇ ಈ ಪ್ರಪಂಚ ಬಂತು ಅಂತ ಆದ್ರೆ, ಸೃಷ್ಟಿ ಆಯಿತು ಅಂತ ಆದ್ರೆ ಇದಕ್ಕೊಂದು ಮೂಲ ಬೇಕು ತಾನೆ. ವಿಜ್ಞಾನಿಗಳು ಕೂಡ ನಮ್ಮ ಈ ಟೇಬಲ್ ಎಲ್ಲ ಹೇಳ್ತಾರೆ ನೋಡಿ, ಅದರಲ್ಲಿ ಎಲ್ಲ ಎಲಿಮೆಂಟ್ಸ್ ಇದೆ. ಆಮೇಲೆ ಅದು ಎಲ್ಲಿಂದ ಬಂತು? ಮಾಲಿಕ್ಯೂಲಿಂದ ಬಂತು. ಪರಮಾಣು, ಅಣು, ಪರಮಾಣು, ಅದರ ಹಿಂದೆ ಹೋದ್ರೆ ಆಮೇಲೇನೋ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇನ್ನೂ ಕಂಡು ಹಿಡಿದಿಲ್ಲ ನಮ್ಮ ವಿಜ್ಞಾನಿಗಳು. ಎಷ್ಟೋ ವರ್ಷಗಳ ಹಿಂದೆ ನಮ್ಮ ವೇದಗಳು ಇದನ್ನು ಕಂಡು ಹಿಡಿದು ಇದರ ಬಗ್ಗೆ ಹೇಳ್ತಾ ಇದೆ. ಇದು ಎಲ್ಲದರ ಹಿಂದೆ ಇರುವಂತಹದ್ದು ಏನು? ಇದರ ಹಿಂದೆ ಇರುವಂತಹದ್ದು ಆತ್ಮ. ಇದಕ್ಕೆ ಹೆಸರು ಕೊಡ್ತಾ ಇರೋದು ಆತ್ಮ. ಕಾರಣ, ಎಲ್ಲದಕ್ಕೂ ಒಂದು ಅಂತಿಮವಾದ ಕಾರಣ. ಹಿಂದೆ ನಾನು ಯಾಕೆ ಹುಟ್ಟಿದೆ? ನನ್ನ ತಂದೆ ತಾಯಿ. ಅವ್ರು ಯಾಕೆ ಹುಟ್ಟಿದ್ರು? ಅವರೇ ತಂದೆ ತಾಯಿ. ಅವ್ರು ಯಾಕೆ ಹುಟ್ಟಿದ್ರು? ಅವರ ತಂದೆ ತಾಯಿ. ಹಿಂದೆ ಹೋಗಿ 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 ಹೀಗೆ ಹೋದ್ರೆ ಅಂತಿಮವಾದ ಕಾರಣ ಅಥವಾ ಪ್ರಥಮವಾದ ಕಾರಣ ಅಂತ ಹೇಳ್ಬೋದು. ಮುಖ್ಯವಾದ ಪ್ರಾಮುಖ್ಯತೆಯನ್ನು ಕೊಡುವಂತಹ ಕಾರಣ ಯಾವುದು ಅಂತ ಹೇಳಿದ್ರೆ ನಮ್ಮ ವೇದಾಂತ ಹೇಳುವಂಥದ್ದು. ಇದಕ್ಕೆ ಹೆಸರು ಕೊಟ್ಟಿದ್ದಾರೆ ಆತ್ಮ. ಅದು ಕಾರಣ. ಅದರಿಂದ ಬಂದಿರುವಂಥದ್ದು ಎಲ್ಲವೂ ಉತ್ಪತ್ತಿ ಆಗಿರುವಂಥದ್ದು ಪ್ರಪಂಚ. ಹಾಗಾದ್ರೆ ಈ ಕಾರಣವಾದ ಆತ್ಮ ಏಕ, ಸಾರ, ನಿತ್ಯ, ಸತ್ಯ. ಈಗ ತಾನೇ ನಾವು ನೋಡಿದ 4 ವಿಚಾರಗಳು. ಹಾಗೆಯೇ ಇದರಿಂದ ಉತ್ಪನ್ನವಾಗಿರುವಂತಹ ಈ ಪ್ರಪಂಚ, ನಾವೆಲ್ಲರೂ ಇರುವಂತಹ ಈ ಪ್ರಪಂಚ, ಇದು ಅನಾತ್ಮ. ಈಗ ನಾವು ಕಲಿತ 4 ವಿಚಾರಗಳನ್ನು ಗಮನಿಸಿದ್ರೆ ಅನೇಕ, ಅಸಾರ, ಅನಿತ್ಯ, ಅಸತ್ಯ. ಯಾಕೆ? ಇದು ಪ್ರಾಡಕ್ಟ್ ಅಥವಾ ಕಾಸ್ ಅಂಡ್ ಎಫೆಕ್ಟ್ ಅಲ್ಲಿ ಇದು ಎಫೆಕ್ಟ್ ಆಗಿದೆ. ಕಾಸ್ ಯಾವುದು? ಕಾರಣ ಯಾವುದು? ಆತ್ಮ ಅಂತ ಹೇಳೋದು ಕಾರಣ. ಮಿಕ್ಕಿದ್ದೆಲ್ಲ
ಅನಾತ್ಮ ಆಯಿತು. ಅದರಿಂದ ಆ ಕಾರಣ ಆತ್ಮದಿಂದ ಬಂದಿರುವಂಥದ್ದು ಎಲ್ಲವೂ ಅನಾತ್ಮ. ಅಂದರೆ ಅನೇಕ, ಅನಾತ್ಮ ಅಂತ ಹೇಳೋದು ಅನೇಕ, ನಾವೆಲ್ಲವೂ ಈಗ ಅನಾತ್ಮ. ಎಷ್ಟಿದ್ದಾವೆ ಪ್ರಪಂಚದಲ್ಲಿ, ಏನೇನಿದೆಯೋ ಎಲ್ಲವೂ ಅನಾತ್ಮ. ಯಾಕೆ? ಅದರಿಂದ ಬಂದಿರುವಂಥದ್ದು. ಹೇಗೆ ಆಭರಣ ಚಿನ್ನದಿಂದ ಬಂತೋ ಹಾಗೆಯೇ ನಾವೆಲ್ಲರೂ ಬಂದಿರುವಂಥದ್ದು ಒಂದೇ ಒಂದು ಕಾರಣ, ಅದು ಆತ್ಮ. ಎಷ್ಟು ಜನ ಇದ್ದೇವೆ? ಎಷ್ಟು ವಸ್ತುಗಳಿದ್ದೇವೆ? ಲೆಕ್ಕ ಹಾಕಕ್ಕೆ ಸಾಧ್ಯನಾ? ಅನೇಕ. ಹಾಗಾಗಿ ಒಂದನೇ ವಿಚಾರ ಅನೇಕ. ಎರಡನೇ ವಿಚಾರ ಅಸಾರ. ನಮ್ಮಿಂದ ಆತ್ಮವನ್ನ ತೆಗೆದ್ರೆ ನಮಗೀಗ ಒಂದು ರೂಪ, ಆಕಾರ, ಹೆಸರು ಎಲ್ಲವನ್ನು ಕೊಟ್ಟಿದೆ. ಒಂದೊಂದು ಕೆಲಸವೂ ಇದೆ ನಮಗೆ. ಬೇರೆ ಬೇರೆ ನಾವು ಮಾಡುವಂಥ ಕೆಲಸ ಒಂದು ಪ್ರಾಣಿ ಮಾಡಲಿಕ್ಕೆ ಆಗೋದಿಲ್ಲ, ಪ್ರಾಣಿ ಮಾಡುವಂಥದ್ದು ಒಂದು ಸಸ್ಯ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ 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 ಕೆಲಸಗಳು, ಫಂಕ್ಷನ್ಸ್ ನಮಗೆ. ಹಾಗಾದರೆ ಸಾರ ಏನು? ನಮ್ಮಲ್ಲಿ ಎಲ್ಲರಲ್ಲಿ ಇರುವಂಥದ್ದು ಒಂದು ಸಾರ ಏನು? ಆ ಕಾರಣ. ಕಾರಣ ಯಾವುದು? ಆತ್ಮ. ಮೂರನೇದಾಗಿ ಅನಿತ್ಯ. ಪ್ರಪಂಚ ಅಂತ ಹೇಳೋದು ಅಥವಾ ನಾವು ಈ ದೇಹ ಅಂತ ಹೇಳೋದು ಶಾಶ್ವತವ? ನಾವೇ ನೋಡ್ತೇವೆ ಹಲವಾರು ಸಾವುಗಳು. ಏನು ಸಾವು ಅಂತ ಹೇಳಿದರೆ, ಆ ದೇಹ ಶಾಶ್ವತ ಅಲ್ಲ, ಈ ಪ್ರಪಂಚ ಶಾಶ್ವತ ಅಲ್ಲ. ಇದು ಬದಲಾವಣೆ ಆಗ್ತಾ ಇದೆ. ನಾನು ಹುಟ್ಟುವಾಗ ಹೇಗಿದ್ದೆ ಹಾಗೇ ಇದ್ದೇನಾ ನಾನಿವಾಗ? ನನ್ನ ದೇಹ ಬದಲಾವಣೆ, ನಿನ್ನೆಗಿಂತ ಇವತ್ತು ಬದಲಾವಣೆ. ನಿನ್ನೆ ಸ್ವಲ್ಪ ಕಪ್ಪು ಕೂದಲಿತ್ತು, ಇವತ್ತು ಬಿಳಿ ಕೂದಲಾಗಿದೆ. ನಿನ್ನೆ ಸ್ವಲ್ಪ ದಪ್ಪಕ್ಕಿದ್ದೆ, ಇವತ್ತು ಸ್ವಲ್ಪ ತೆಳ್ಳಗಾಗಿದ್ದೇನೆ. ಎಷ್ಟು ಬದಲಾವಣೆಗಳಲ್ವೇ? ಹಾಗಾದರೆ ಎಲ್ಲೆಲ್ಲ ಬದಲಾವಣೆ ಇದೆಯೋ ಅದೆಲ್ಲವೂ ಅನಿತ್ಯ ಅಂತ ನೋಡಾಯಿತು ನಾವು. ಆಭರಣಗಳು ಬದಲಾವಣೆ ಆಗ್ತಾ ಹೋಗುತ್ತೆ, ಹಾಗೆಯೇ ನಾವು ಕೂಡ, ನಮ್ಮ ದೇಹವೂ ಹಾಗೆ, ಮನಸ್ಸು ಹಾಗೆ, ಬುದ್ಧಿಯೂ ಹಾಗೆ, ಇಡೀ ಪ್ರಪಂಚವೇ ಹಾಗೆ ಬದಲಾವಣೆ ಆಗ್ತಾ ಇರುತ್ತೆ. ಹಾಗಾಗಿ ಇದು ಅನಿತ್ಯ. ಕೊನೆಯದಾಗಿ ಅಸತ್ಯ. ಸುಳ್ಳ? ನಾವಿರೋದು ಸುಳ್ಳ? ನಮ್ಮ ದೇಹ ಇರೋದು ಸುಳ್ಳ? ಅಲ್ಲ. ಅಸತ್ಯ ಅಂತ ಹೇಳಿದ್ರೆ ಸುಳ್ಳು ಅಲ್ಲ. ಮಿಥ್ಯ ಅಂತ ಹೇಳಿದ್ರೆ ಸುಳ್ಳು ಅಲ್ಲ. ಅಸತ್ಯ ಅಂತ ಹೇಳಿದ್ರೆ ನಮ್ಮದೇ ಆದ ಅಸ್ತಿತ್ವ ಇಲ್ಲದೇ ಇರುವಂಥದ್ದಕ್ಕೆ ಹೆಸರು ಅಸತ್ಯ. ನಮಗೆ ನಮ್ಮದೇ ಆದ ಅಸ್ತಿತ್ವ ಇದೆಯಾ? ನಮ್ಮದೇ ಆದ ಅಸ್ತಿತ್ವ ಇದ್ದರೆ ನಾವು ಶಾಶ್ವತವಾಗಿ ಇರಬೇಕಾದಕ್ಕಿತ್ತು, ಅಮರರು ಅಂತ ಆಗಬೇಕಾಗಿತ್ತು. ಅಮರರ ನಾವು? ನಮಗೆ ಮರಣ ಇದೆ. ಪ್ರಪಂಚವು ಸೃಷ್ಟಿ, ಸ್ಥಿತಿ, ಲಯವಾಗಿ ಹೋಗುತ್ತೆ ಅಂತ ಇದು ನಾವು ಶಾಸ್ತ್ರ ಪುರಾಣಗಳಲ್ಲಿ ಕಲಿತುಕೊಂಡಿದ್ದೇವೆ. ಈ ಪ್ರಪಂಚವೂ ಕೂಡ ಶಾಶ್ವತ ಅಲ್ಲ. ಹೇಗೆ ಶಾಶ್ವತ ಆಗತ್ತೆ ಹೇಳಿ? ಯಾವುದು ಶಾಶ್ವತ? ಆ ಆತ್ಮ. ಕಾರಣ ಆ ಆತ್ಮದಿಂದ ಎಲ್ಲವೂ ಯಾವ್ದ್ಯಾವುದು ಬಂದಿದ್ಯೋ ಅದೆಲ್ಲವೂ ಆ ಆತ್ಮವನ್ನ ಅವಲಂಬಿಸಿಕೊಂಡಿದೆ. ನಮ್ಮ ಅಸ್ತಿತ್ವ ಆತ್ಮವನ್ನ ಅವಲಂಬಿಸಿಕೊಂಡಿದೆ. ಹಾಗಾಗಿ ನಾವೆಲ್ಲರೂ ಅಸತ್ಯ, ಅಥವಾ ಪ್ರಪಂಚ ಅಂತ ಹೇಳೋದು ಅಸತ್ಯ, ಅಥವಾ ಕಾರ್ಯ, ಉತ್ಪನ್ನ, ಉತ್ಪತ್ತಿ, ಪ್ರಾಡಕ್ಟ್ ಅಂತ ಏನಿದೆಯೋ ಇದೆಲ್ಲವೂ ಕೂಡ ಅಸತ್ಯ. ಸತ್ಯ ಯಾವುದು? ಆತ್ಮ. ಆತ್ಮ ಅಂತ ಹೇಳೋದು ಎಲ್ಲದಕ್ಕೂ ಕಾರಣ. ಈ ಒಂದು ಆತ್ಮದಿಂದಲೇ ಎಲ್ಲವೂ ಬಂದಿರುವಂಥದ್ದು. ಈ ಆತ್ಮವನ್ನ ನಮ್ಮ ವಿಜ್ಞಾನಿಗಳು ಇನ್ನೂ ಕಂಡು ಹಿಡಿದಿಲ್ಲ. ಎಂತಹ ಶ್ರೇಷ್ಠ ಸನಾತನ ಧರ್ಮ ನಮ್ಮದು. ವೇದಾಂತದಲ್ಲಿ ಇರುವಂಥದ್ದು ಈ ಆತ್ಮದ ಬಗ್ಗೆ. ಹಾಗಾಗಿ ವೇದಾಂತ ಹೇಳೋದು ಸಣ್ಣ ಭಾಗ, ವೇದ ಪೂರ್ವ ಭಾಗ ತುಂಬ ದೊಡ್ಡದಿದೆ. ಅಪ್ಪ, ಇದನ್ನೆಲ್ಲ ಬೆಳೆಸಿಕೊಳ್ಬೇಕು, ಶ್ರಮ ಇದೆಲ್ಲ ಬೆಳೆಸ್ಕೊಳ್ಬೇಕು ಅಂತ ಅಷ್ಟು ಸುಲಭ ಇದೆಯಾ? ಅದೆಲ್ಲ ಬೆಳೆಸಿಕೊಂಡು ತತಃ ಆಮೇಲೆ ಪಾಸ್ ಆದರೆ ಮತ್ತೆ ಇದು ಸುಲಭ. ಹಾಗಾಗಿ ಇಲ್ಲಿ ವೇದ ನಮ್ಗೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಭಾವನಾತ್ಮಕವಾಗಿ ನಾವು ಹಲವಾರು ವ್ಯಕ್ತಿಗಳನ್ನು, ಹಲವಾರು ವಸ್ತುಗಳನ್ನು, ಹಲವಾರು ಪರಿಸ್ಥಿತಿಗಳನ್ನು ಅವಲಂಬಿಸಿಕೊಂಡು ಇದ್ದೇವೆ. ಜಾಗೃತೆಯಾಗಿರಿ, ಹುಷಾರಾಗಿರಿ, ಅಪಾಯ ಇದೆ, ಡೇಂಜರ್ ಇದೆ ಇದರಲ್ಲಿ. ಹೇಗೆ ಒಂದು ಸಿಗರೇಟ್ ಪ್ಯಾಕೆಟಲ್ಲಿ ಕೂಡ ಸಿಗರೇಟ್ ಸೇವನೆ ಹಾನಿಕರ ಅಂತ ಕೊಟ್ಟಿರ್ತಾರೆ, ಓದ್ತೇವೆ, ಆದರೂ ಕೂಡ ಸಿಗರೇಟ್ ಸೇರ್ತಾರೆ. ಹಾಗೆಯೇ ವೇದಾಂತ ನಮ್ಮನ್ನು ಎಚ್ಚರಿಸ್ತಾ ಇದೆ.
ಈ ಥರದ ಅವಲಂಬನೆ ಅಪಾಯಕಾರಿ. ಏನಿಲ್ಲ ಅಪಾಯ ಅಂತ ಹೇಳಿದರೆ ದುಃಖ, ಕಷ್ಟ ತಪ್ಪಿದ್ದಲ್ಲ. ಪ್ರಪಂಚವನ್ನು, ನಮ್ಮ ಕುಟುಂಬದ ವ್ಯಕ್ತಿಗಳನ್ನು ಅಥವಾ ಸ್ನೇಹಿತರನ್ನು, ಇವರನ್ನೆಲ್ಲ ವಸ್ತುಗಳನ್ನು, ಪರಿಸ್ಥಿತಿಗಳನ್ನು ಅವಲಂಬಿಸಿಕೊಂಡು ಇದ್ದರೆ ಅಪಾಯ ತಪ್ಪಿದ್ದಲ್ಲ. ಇದು ನಮಗೆ ವೇದ, ನಮ್ಮ ಸನಾತನ ಧರ್ಮ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇದರಲ್ಲೀಗ ಆತ್ಮ ಅಂತ ತತ್ವ ವಿವೇಕ ಕಹ ಅಂತ ಹೇಳಿದ್ರೆ ಆತ್ಮ ಸತ್ಯಂ ತದನ್ಯತ್ ಸರ್ವಂ ಮಿಥ್ಯಾ ಅಂತ ಹೇಳಿದ್ರು. ಹಾಗಾದ್ರೆ ನಮಗೆ ಸಂಶಯ ಬರುತ್ತೆ, ಆತ್ಮ ಅಂದ್ರೆ ಏನು? ಬರೋದಿಲ್ವೇ ಸಂಶಯ? ನಮಗೆ ಹೇಗೆ ಸಂಶಯ ಬರುತ್ತೋ ಹಾಗೆ ಅಲ್ಲಿದ್ದ ಶಿಷ್ಯನಿಗೂ ಸಂಶಯ ಬಂದಿದೆ. ಆತ್ಮದ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾನೆ. ನಾವಿವಾಗ ಹಲವಾರು ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಮತ್ತೆ ಅದರಲ್ಲಿ ಕಾರಣ ಮತ್ತೆ ಕಾರ್ಯ, ಕಾಸ್ ಆ್ಯಂಡ್ ಎಫೆಕ್ಟ್. ಕಾರಣ ಅಂತ ಹೇಳೋದು ಏಕ, ಸಾರ, ನಿತ್ಯ, ಸತ್ಯ. ಕಾರ್ಯ ಅಂತ ಹೇಳೋದು ಕಾರಣದಿಂದ ಬಂದಿರುವಂಥದ್ದು. ಅನೇಕ, ಅಸಾರ, ಅನಿತ್ಯ, ಅಸತ್ಯ. ಅಸತ್ಯ ಅಂತ ಹೇಳಿದ್ರೆ ತನ್ನದೇ ಆದ ಅಸ್ತಿತ್ವ ಇಲ್ಲದೆ ಇರುವಂಥದ್ದು. ಸುಳ್ಳು ಅಂತಲ್ಲ, ಇಲ್ಲ ಅಂತೂ ಅಲ್ಲ, ಉಪಯೋಗ ಖಂಡಿತವಾಗಿಯೂ ಇದೆ, ಆದರೆ ಅದು ಅಸತ್ಯ. ಅದರ ಅಸ್ತಿತ್ವ ಬೇರೆ ಯಾವುದೋ ಒಂದನ್ನು ಅವಲಂಬಿಸಿಕೊಂಡಿದೆ. ಹಾಗಾಗಿ ನಮ್ಮ ಪ್ರಪಂಚವನ್ನು ನಾವು ಮಿಥ್ಯ ಅಂತ ಹೇಳ್ತಾ ಇರೋದು. ಹಾಗಾಗಿ ಇಲ್ಲಿ ಗುರು ಏನು ಹೇಳ್ತಿದ್ದಾರೆ? ಆತ್ಮ ಮಾತ್ರ ಸತ್ಯ, ಅದು ಬಿಟ್ಟರೆ ಇನ್ನೆಲ್ಲವೂ ಅಸತ್ಯ. ಈ ವಿಚಾರವನ್ನು ವಿಜ್ಞಾನಿಗಳು ಇನ್ನೂ ಕಂಡು ಹಿಡಿತಾ ಇದ್ದಾರಷ್ಟೇ. ನಮ್ಮ ಸನಾತನ ಧರ್ಮದಲ್ಲಿ, ವೇದದಲ್ಲಿ ಇದರ ಬಗ್ಗೆ, ಅದರಲ್ಲೂ ವೇದಾಂತದಲ್ಲಿ ಪ್ರಮುಖವಾದ ವಿಚಾರ ಅಂತ ಹೇಳಿದ್ರೆ ಇದೇ ಆತ್ಮ. ಹಾಗಾಗಿ ನಾವು ಇನ್ನು ಮುಂದಕ್ಕೆ ಹೋದಾಗ ಈ 4 ವಿಚಾರಗಳನ್ನು ಮತ್ತೆ ಮತ್ತೆ ಗಮನದಲ್ಲಿ ತಂದುಕೊಂಡು ಅದರ ಮನನ ಮಾಡಿಕೊಂಡು, ಈಗಂದರೆ ಏನು, ಸಾರ ಅಂದರೆ ಏನು, ಅಸಾರ ಏನು, ನಿತ್ಯ ಏನು, ಅನಿತ್ಯ ಏನು, ಸತ್ಯ ಏನು, ಅಸತ್ಯ ಏನು ಅಂತ ಹೇಳೋದನ್ನು ಮತ್ತೆ ಮತ್ತೆ ಚಿಂತನೆಯನ್ನು ನಾವು ಮಾಡ್ತಾ ಮಾಡ್ತಾ ಈ ವೇದಾಂತಕ್ಕೆ ಕಾಲನ್ನು ಇಡ್ತಾ ಇದ್ದೇವೆ. ಮುಂದಿನ ಭಾಗಗಳಲ್ಲಿ ಅತಿ ಆಸಕ್ತಿಯನ್ನು, ಕುತೂಹಲವನ್ನು ಕೆರಳಿಸುವಂತಹ ವಿಚಾರಗಳ ಬಗ್ಗೆ ಆದಿಶಂಕರಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಇದನ್ನು ಕಲಿತಾ ಕಲಿತಾ ನಾಮಸ್ಮರಣೆಯನ್ನು ಎಲ್ಲರೂ ಮಾಡ್ತಾ ಇರೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು.